ನೀವು ಕಥೆ ಕೇಳಿದ್ರಿ. ನಮ್ಮಲ್ಲಿ ಮದುವೆ ಆಗಬೇಕಾದ್ರೆ ಕೆಲವು ಆದರ್ಶವಾಗಿ ಹೆಣ್ಮಕ್ಳು ಮದುವೆ ಆಗ್ಬೇಕಾದ್ರೆ ದೇವರನ್ನೇ ಮದುವೆ ಆಗಬೇಕು ಅನ್ನೋರಂತ. ದೇವರನ್ನ ಮದುವೆ ಆದರೆ ವೈಧವ್ಯ ಪ್ರಾಪ್ತವಾಗಲ್ಲ, ಅದಕ್ಕೆ ದೇವರನ್ನೇ ಮದುವೆ ಆಗಬೇಕು ಅಂತಂದವರಂತೆ. ಮೊದಲು ಅಷ್ಟೊಂದು ಭಕ್ತಿ ಅಷ್ಟೊಂದು ಸಾಧನೆ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ದೈವಭಕ್ತನೇ ಮದುವೆ ಆಗಬೇಕು ಅಂತ ಅನ್ನೋರಂತೆ. ಒಂದು ಉಪನಿಷತ್ತು ನಮ್ಮ ಕಥೆನೂ ಬಂತು, ಸುವರ್ಚಲ ಅಂತಲೇನು ಬಹುಶಃ ಹೆಸರು ಹೆಚ್ಚು ಕಮ್ಮಿ ಆಗಿರ್ಬೋದು. ಆ ಹೆಣ್ಮಗು ಋಷಿಗಳ ಮಗಳು ಮದುವೆ ಆಗಬೇಕಾದ್ರೆ ಆಕೆ ಕಂಡೀಷನ್ ಆಗ್ತಾರೆ, ಕೇಳಿ ಆಮೇಲೆ ಪುಸ್ತಕ ನೋಡಿ ಹೇಳುವಾಗ ಮನಸ್ಸಿಟ್ಟು ಕೇಳಿ ಆಮೇಲೆ ಪುಸ್ತಕಗಳು ನೋಡಿ, ಇನ್ನೆಲ್ಲನೂ ನೋಡಿ, ಎಲ್ಲವೂ ವೇಸ್ಟ್ ಆಗುತ್ತೆ. ಚಿಕ್ಕ ಚಿಕ್ಕ ವಿಷಯಗಳು ಅಭ್ಯಾಸ ಮಾಡಬೇಕು. ಸರ್, ಮಹರ್ಷಿ ತಂದೆ ಅಂತ ಹೇಳ್ತಾಳೆ, ಸುವರ್ಚಲನ ಹಾಕಿ ಯಾರು ಕುರುಡನೋ ಮತ್ತು ಕಣ್ಣು ಕಾಣುತ್ತೋ ಅವನು ಅಂಥವ್ನು ಮದುವೆ ಆಗ್ತೀನಿ ನಾನು ಅಂತ ಅರ್ಥ ಆಗುತ್ತೆ. ಯಾರು ಕುರುಡನಾಗಿದ್ದಾನೋ ಮತ್ತು ಕಣ್ಣು ಕಾಣುತ್ತೋ ಅಂಥವ್ನು ಮದುವೆ ಆಗ್ತೀನಿ ಅಂತ. ಏನಮ್ಮ ಹೇಳಿದ್ರೆ ಏನರ್ಥ? ಹೌದಲ್ಲ, ನೀನು ಯಾಕಪ್ಪ ಒಂದು ಸ್ವಯಂವರ ಮಾಡು, ನಾನು ಹೇಳ್ತೀನಿ, ಅಲ್ಲಿ ಯಾರನ್ನೊಬ್ಬ ಸಿಗ್ತಾನೆ, ಸ್ವಯಂವರ ಮಾಡ್ತಾರೆ, ಆಕೆನ ಬಂದು ಹೇಳ್ತಾರೆ, ನಿಮ್ಮಲ್ಲಿ ಯಾರು ಕುರುಡ್ರೋ ಮತ್ತು ದೃಷ್ಟಿನೂ ಇದೆಯೋ ಅಂಥವ್ರು ಮದುವೆ ಆಗ್ತೀನಿ ಅಂತ. ಬಂದು ಹೊರಗೆ ಹುಡುಗರೆಲ್ಲ ಏನು ಮಾಡ್ತಾರೆ, ಹೋಗಿ ಇವಳಿನ ಮದುವೆ ಆದರೆ ನನ್ನ ಇದೆಯಾ ಕುರ್ಚಿಗಳು, ಇವಳಿನ ಮದುವೆ ಆಗೋದು ಬೇಡ ಅಂತೆಲ್ಲ ಎದ್ದೋಗ್ಬಿಡ್ತಾರೆ. ಒಬ್ಬ ಮಾತ್ರ ಅಂತ ಉದ್ದಾಲಕ ಅಂತ, ನನಗೆ ಕಣ್ಣು ಕಾಣುತ್ತೆ ಕುರುಡು ಹೌದು ಅಂತ. ಅದು ಯಾಕೆ ಹೇಳ್ತೀಯ? ಸರಿಯಾಗಿ ಹೇಳು ಅಂತಾಳೆ ಹುಡುಗಿ. ಅವಾಗ ಹೇಳ್ತಾರಂತೆ, ಈ ಪ್ರಾಪಂಚಿಕವಾದಂಥ ವಿಷಯಗಳೇನಿದೆಯೋ ಇದರಲ್ಲಿ ಸುಖ ಅಂತ ಏನು ಅಂದ್ಕೊಂಡಿರೋ, ನನಗೆ ಇವೆಲ್ಲ ಕಾಣೋದೇ ಇಲ್ಲ. ಮತ್ತು ಈ ನಾಮರೂಪಾತ್ಮಕ ಪ್ರಪಂಚದಲ್ಲಿ ಸರ್ವಮಕ್ಕಳಿದ ಬ್ರಹ್ಮನ ಶಾಸ್ತ್ರ ಏನಿರುತ್ತೋ ಅದೇ ಕಾಣುತ್ತೆ, ಬ್ರಹ್ಮಸ್ವರೂಪೇ ಕಾಣುತ್ತೆ ಅಂದಾಗ ಅವ್ರು ಮದುವೆ ಆಗ್ತಾರಂತೆ. ಅದಕ್ಕೆ ಬರ್ತಾವಂತ ಇವಾಗ ಯಾವ ಸ್ಟೇಜಿಗೆ ಬಂದಿದ್ದೀವಪ್ಪ ನಾವು ಅಂದರೆ, ನಾನು ಪೇಪರ್ ನ್ಯೂಸ್ ನೋಡಿದೆ, ಟಿ ವಿನಲ್ಲೂ ತೋರಿಸ್ತಾರೆ, ತುಂಬ ದೊಡ್ಡ ನ್ಯೂಸು ಅಂತ. ಮದುವೆ ಎಲ್ಲ ಗೊತ್ತಾಗುತ್ತೆ, ಡೇಟ್ ಫಿಕ್ಸ್ ಮಾಡಬೇಕು. ಅಷ್ಟೊತ್ತಿಗೆ ಅವಳಿಗೆ ಹೇಳ್ತಾಳಂತೆ, ನಾನು ಈ ನಾಯಿನ ಭಾಳ ಪ್ರೀತಿಸ್ತೀನಿ, ಒಂದು ನಾಯಿ ಸಾಕೊಂಡು ಹೇಳಿ, ಈ ನಾಯಿನ ಭಾಳ ಪ್ರೀತಿಸ್ತೀನಿ, ಈ ನಾಯಿನ ಜೊತೆ ಕರ್ಕೊಂಡ್ಬರ್ತೀನಿ, ನೀನು ಅಕ್ಕಮಾದೇವಿಯಲ್ಲಿ ಇವರಲ್ಲಿ ನೀನು ಒಪ್ಕೊಳ್ಳೋದಾದರೆ ನಾನು ಮದುವೆ ಆಗ್ತೀನಿ, ಇಲ್ಲದಿದ್ದರೆ ನಾನು ಬರೋಲ್ಲ ಅಂತ. ಆ ನಾಯಿ ಬಂದು ಪಕ್ಕದಲ್ಲಿ ಕೂತಿ ಅಂತೆ, ಆಕೆ ಮುತ್ತಿಡ್ತಾರೆ. ಸರಿ, ಇನ್ನು ಹುಡುಗ ಒಪ್ಕೊಳ್ತಾನೆ, ಈ ನಾಯಿ ಜೊತೆಗೆ ಇರು, ನಾನು ಹೊರಡ್ತೀನಿ. ಯಾಕೆಂದರೆ ಶುದ್ಧವಾದಂಥ ಉನ್ನತವಾದಂಥ ಜೀವನ ಏನು ನಮ್ಮ ಸಂಸ್ಕೃತಿ ಮಾಡ್ತಿದ್ರೋ ಅದೆಲ್ಲ ಹೋಯ್ತು ಇವತ್ತಿನ ದಿವಸ. ಕೇವಲ ಭೌತಿಕ ಜೀವನವೇ ಜೀವನ ಅಂದ್ಕೊಂಡಿದ್ದಾರೆ. ಭೌತಿಕ ಜೀವನ ಯಾವತ್ತಿದ್ರೂ ತೃಪ್ತಿಯನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ, ವೃತ್ತಿವಾಗಿ ತಪ್ಪಿಸ್ಲಿಕ್ಕೆ ಸಾಧ್ಯವಿಲ್ಲ. ಅಧ್ಯಾತ್ಮ ಜೀವನ ಅಂತಕ್ಕೇನಿದೆಯೋ ಅಧ್ಯಾತ್ಮ ಜೀವನವೇ ಜೀವನ. ಹೌದಾ? ಅದಕ್ಕಾಗಿ ಯಾಕಪ್ಪ ಅಂದರೆ ಅಧ್ಯಾತ್ಮ ಜೀವನ ಕಷ್ಟ ಇಲ್ಲ. ಏನು ನೀನೇ ಹತ್ತನೇವನು ಅಂದರೆ ತಿಳ್ಕೊಳ್ಳೋಕ್ಕೆ ಎಷ್ಟು ಸುಲಭ ಬೆಳಗ್ಗೆ ಕ್ಲಾಸಲ್ಲಿ ನೋಡಿದ್ವಿ, ಅಷ್ಟೇ ಸುಲಭ ತತ್ವಮಸಿ ಅಂದರೆ. ಆದರೆ ಯಾಕೆ ಕಷ್ಟವಾಗಿದೆ ಅಂದರೆ, ನಮಗೆ ಈ ಭೌತಿಕ ಪ್ರಪಂಚ ಅನ್ನತಕ್ಕಂಥಲ್ಲೇ ಮನಸ್ಸಿದೆ, ಆದ ಕಾರಣ ಕಷ್ಟವಾಗಿದೆ. ಅದನ್ನು ವಿವೇಕ ಮಾಡಿ, ವಿವೇಕ ಅಂದರೆ ಜಾಸ್ತಿ ಕಷ್ಟ ಇಲ್ಲ. ನಿಜವಾದ ನಾವು ಇದೆಲ್ಲ ಸುಖ ಅಂದ್ಕೊಂಡ್ವಿ, ಬಂಗಾರ ಬೆಳ್ಳಿ ಏನು ಭೌತಿಕ ಸಂಪತ್ತೆಲ್ಲ ಸುಖ ಅಂದ್ಕೊಂಡಿದ್ದೀವಿ. ಯಾವುದೇ ಸುಖ ಇದೆ? ಬಂಧು ಬಳಗ ಸುಖ ಅಂದ್ಕೊಳ್ತೀವಿ. ಯಾವ ಬಂಧುವಿನ ಯಾವ ಸುಖ ಸಿಗುತ್ತೆ? ಸ್ವಲ್ಪ ವಿಚಾರ ಮಾಡಿಬಿಟ್ರೆ ವ್ಯರ್ಥ ಜೀವನ ಅನಿಸುತ್ತೆ. ಆಗ ಪರಮಾತ್ಮ ಕಡೆಗೆ ಬರಬೇಕು. ಪರಮಾತ್ಮ ತಿಳ್ಕೊಳ್ಳೋದು ಭಾಳ ಸುಲಭ ಆಗ್ತಾನೆ. ಯಾಕೆಂದರೆ ಎಲ್ಲೋ ಹೋಗ್ಬೇಕಂತಿಲ್ಲ. ಆನಂದಕ್ಕಾಗಿ ದೇವರನ್ನು ನೋಡಬೇಕಾದ್ರೆ ಈಗ ಎಲ್ಲೋದ್ರೂ ಕಾಣಲ್ಲ. ಆನಂದವೂ ಅಷ್ಟೇ, ಎಲ್ಲೋದ್ರೂ ಕಾಣಲ್ಲ.
ಯಾಕೆಂದ್ರೆ ನೀವು ಎಲ್ಲನ ಹೋಗಿ ಒಂದು ಏನೋ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಅಷ್ಟೇ ಅಲ್ಲ, ಏನು ಪ್ರಾರಂಭ ಅನುಭವಿಸ್ಲಿಕ್ಕೆ ಬಂದಿದೆಯೋ ಇದನ್ನಂತೂ ತಪ್ಪಿಸ್ಕೊಳಿಕ್ಕಾಗಲ್ಲ. ನಿಮಗೊಂದು ಪುಟ್ಟದಷ್ಟು ಅನುಭವನ ಹೇಳ್ತೀನಿ. ಪೂರ್ವಾಶ್ರಮದ ಕೆಲಸದಲ್ಲಿದ್ದಾಗ ಬೆಂಗಳೂರಲ್ಲಿ ಯಾವುದೋ ಒಂದು ರೂಮಲ್ಲಿದ್ದೆ ನಾನು ನನ್ನ ಜೊತೆಗೆ ಇನ್ನೊಬ್ಬರು, ಅವ್ರು ಶಾಕ್ ಟೈಪ್ ಅಂತಲ್ಲಿ ಭಾಳಷ್ಟು ಅನುಷ್ಠಾನ ಮಾಡೋರು, ನಾವಿಬ್ಬರು ಜೊತೆಗಿದ್ವಿ. ಸರಿ, ಸ್ವಲ್ಪ ದಿವಸಕ್ಕೆ ಅವರು ಬೇರೆ ರೂಮ್ ಮಾಡ್ಕೊಂಡೋದ್ರು, ಒಬ್ಬನೇ ಇದ್ದೆ. ಆ ರೂಮ್ ಮೇಲ್ಗಡೆ ಯಾಕೆ ಪ್ರಾರಬ್ಧ, ಈ ಶರೀರ ಪ್ರಾರಬ್ಧ ಎಲ್ಲೋದ್ರು ಬಿಡಲ್ಲ ಅನ್ನೋಕ್ಕೆ. ರೂಮ್ ಮೇಲ್ಗಡೆ ಯಾರೋ ನೆಲ್ಲೂರಿನವ್ರು ಯಾರಿದ್ರು, ಅವ್ರು ರಾತ್ರಿ ಹೊತ್ತು ಟ್ಯಾಪ್ ಓಪನ್ ಮಾಡಿ ಮಲಗಿಬಿಡೋರು. ರಾತ್ರಿ ನೀರು ಹೋಗ್ತಿರೋದು ಎರಡು, ಅಲ್ಲಿ ಒಂದು ನೀರು ವೇಸ್ಟ್ ಆಗುತ್ತೆ ಅನ್ನೋದೊಂದು, ನಿದ್ದು ಬರೋಲ್ಲ. ಮೇಲಿಂದ ನೀರು ಬೀಳ್ತಿದ್ರೆ ನಿದ್ದು ಬರೋಲ್ಲ. ಮತ್ತು ಏನು ಮಾಡೋದು, ಹೋಗಿ ಎಬ್ಸಿದ್ರೆ ಸ್ಟಾಪ್ ಮಾಡಿ ಅಂದರೆ ಸ್ಟಾಪ್ ಮಾಡೋರು. ಅದೇ ಬೆಳಿಗ್ಗೆ ಎಲ್ಲಿ ಹೋದರೆ ಕಂಪ್ಲೇಂಟ್ ಮಾಡೋರು. ಬ್ರಹ್ಮಚಾರಿ ಒಬ್ಬನೇ ಇದ್ದಾನೆ, ನಮ್ಮ ಮನೆಗೂ ನಾನು, ನನ್ನ ಮಕ್ಕಳಿದ್ದಾರೆ, ನಮ್ಮ ಯಜಮಾನರಿಗೆಲ್ಲ ಮಧ್ಯರಾತ್ರಿ ಬಂದು ಬಾಗಿಲು ತಟ್ತಾರೆ ಅಂತ. ಆಮೇಲೆ ಓನರ್ ಹತ್ರ ನಾನು ಹೇಳಿದೆ, ರಾತ್ರೆಲ್ಲ ಓಪನ್ ಮಾಡಿರ್ತಾರೆ, ನಿದ್ದು ಮಾಡೋಕ್ಕಾಗಲ್ಲ ನಾವು ಅಂತ. ಎಷ್ಟು ಹೇಳೋದು ಕೇಳ್ತಿರಲಿಲ್ಲ. ಆಯ್ತು, ಪ್ರಪಂಚ ಹೀಗೆ ಇರುತ್ತೆ ತ್ಯಾಗ ಇದ್ವಿ. ಆಮೇಲೆ ಋಷಿಕೇಶ್ಗೋದೆ. ನಮ್ಮದು ಒಂದು ಸ್ವಲ್ಪ ದಿವಸ ಅಲ್ಲಿ ಜಾಗ ಸಿಗಲಿಲ್ಲ ಇರೋಕ್ಕೆ. ಸರಿ, ಎಲ್ಲೋ ವರಾಂಡದಲ್ಲಿ, ಆಶ್ರಮದ ವರಾಂಡ ಅಲ್ಲಿ ಮಲಗಿರ್ತಾ ಇದ್ವಿ. ಆಮೇಲೆ ಒಂದು ರೂಮ್ ಸಿಕ್ತು. ಆ ರೂಮ್ ಮೇಲ್ಗಡೆ ಯಾರೋ ಒಬ್ಬ ಶುಭೋದಾನಂದ ಅಂತ ಸ್ವಾಮೀಜಿ ಇದ್ದರು. ಆ ಸ್ವಾಮೀಜಿ ತಾಯಿನೂ ಅಲ್ಲೇ ಇದ್ದರು, ಆಕಿನೂ ಅದೇ. ವಯಸ್ಸು ಬೇರೆ ಆಗಿತ್ತು ಆಕೆಗೆ. ಟ್ಯಾಪ್ ಓಪನ್ ಮಾಡಿ ಮಲಗಿಬಿಡೋಳು. ರಾತ್ರೆಲ್ಲ ನೀರು ಹೋಗಿ, ಇಲ್ಲಾಂದರೆ ಬಾಗಿಲಾದರೆ ತಟ್ಬೋದಾಗಿತ್ತು. ಅಲ್ಲಿ ಬಾಗಿಲು ತಟ್ಟೋದಾಗ ಕೇಳಲ್ಲ ಕಿವಿ. ಏನು ಮಾಡಬೇಕು ಅಂದರೆ, ಏನು ಹೇಳ್ತಾ ಇದ್ದೀನಿ, ಪ್ರಾರಬ್ಧ ಅನ್ನತಕ್ಕ ಎಲ್ಲೋದ್ರೂ ಬಿಡಲ್ಲ ಈ ಶರೀರ ಪ್ರಾರಬ್ಧ. ಆದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂದಾಗ ಅರ್ಥ, ಕಾಮ ಪ್ರಾರಬ್ಧ, ಧರ್ಮ ಮತ್ತು ಮೋಕ್ಷ ನಮ್ಮ ಪುರುಷ ಪ್ರಯತ್ನದಲ್ಲಿದೆ. ಆದ ಕಾರಣ ಮೋಕ್ಷಕ್ಕೆ ಎಲ್ಲೂ ಹೋಗಬೇಕಾದ್ರೆ, ಎಲ್ಲೋದ್ರೂ ಸಮಸ್ಯೆ ಇರುತ್ತೆ. ಎಲ್ಲೂ ಹೋಗಬೇಕಾದಿಲ್ಲ. ಆನಂದಕ್ಕೆ, ಮೋಕ್ಷಕ್ಕೆ ಎಲ್ಲೂ ಹೋಗಬೇಕಾದಿಲ್ಲ. ನಿಮ್ಮಲ್ಲೇ ನೋಡಿಕೊಂಡ್ರೆ ಸಾಕು. ಆ ನಿಮ್ಮಲ್ಲಿ ನೋಡ್ಕೊಳ್ಳೋದೊಂದು ಕಷ್ಟ ಇಲ್ಲ. ನೋಡಿ, ಉಪನಿಷತ್ತು ಹೇಳುತ್ತೆ, ದ್ವಾ ಸುಪರ್ಣ ಸವಿಜ ಸಕಾಯ ಸಮಾನ ವೃಕ್ಷ ಪರಿಶಿಷ್ಟ ಜಾತೆ. ಒಂದು ಮರದ ಕೊಂಬೆನಲ್ಲಿ ಎರಡು ಪಕ್ಷಿಗಳು ಕೂತಿವೆ. ಒಂದು ಹಣ್ಣನ್ನು ತಿಂತಾ ಇದೆ, ಇನ್ನೊಂದು ತಿನ್ನೋದನ್ನು ನೋಡ್ತಾ ಇದೆ. ಅದೇ ರೀತಿ ಶರೀರ ಅನ್ನತಕ್ಕಂಥ ಕೊಂಬೆನಲ್ಲಿ ಇಲ್ಲಿ ಎರಡು ಪಕ್ಷಿಗಳಿದೆ. ಒಂದು ಪ್ರಾರಬ್ಧವನ್ನ ಕರ್ಮಫಲನ ಅನುಭವಿಸ್ತಾ ಇದೆ, ಇನ್ನೊಂದು ಏನು ಅನುಭವಿಸ್ತೀರಾ ನೋಡ್ತಾ ಇದೆ. ಇದನ್ನು 2ನೇ ಅಧ್ಯಾಯದಲ್ಲೇ ಕೃಷ್ಣ ಪರಮಾತ್ಮ ಉಪದೇಶ ಮಾಡಬೇಕಾದ್ರೆ ಭಾಷೆಯಲ್ಲಿ ಭಾಳಷ್ಟು ಚೆನ್ನಾಗಿ ಸ್ಪಷ್ಟ ಮಾಡಿದ್ದಾರೆ. ಇವಾಗ ಕೃಷ್ಣ ಪರಮಾತ್ಮ ಉಪದೇಶ ಶುರು ಮಾಡಬೇಕಾದ್ರೆ ಯಾರಿಗೂ ಸಾವು ಅನ್ನತಕ್ಕಂತಿಲ್ಲ. ನೀನು ಅನವಶ್ಯಕವಾಗಿ ಓಡಾಡ್ತಾ ಇದೆಯಾ ಜನ, ಯಾರಿಗೂ ಸಾವಿಲ್ಲ. ಯಾಕಪ್ಪ ಇಲ್ಲ, ಎಲ್ಲ ಸಾಯ್ತಿದ್ದಾರೆ ಅಲ್ಲ. ನೋಡ್ಕೊ, ಬಾಲ್ಯ, ಯೌವನ, ವೃದ್ಧಾಪ್ಯ, ಇದರಲ್ಲಿ ಶರೀರ ಬದಲಾವಣೆ ಆಗುತ್ತೆ, ಇಂದ್ರಿಯ ಮನಸ್ಸು ಬುದ್ಧಿ ಬದಲಾವಣೆ ಆಗುತ್ತೆ. ಆದರೆ ನಾನು ನಮ್ಮ ಗಲಾಟೆ ಮಾಡಿ ಬೆಳಿ ಮಾಡಿ ಸ್ವಲ್ಪ ಎತ್ಕೊಂಡು ಹೋಗಿ ಬೇಕಾದ್ರೆ ನಾನು ಅನ್ನತಕ್ಕಂಥ ಇದೇನಿದೆಯೋ ಅದು ನಾನು ಅನ್ನೋದು ಬದಲಾವಣೆ ಆಗ್ತಿಲ್ಲ. ತಥಾ ದೇಹಾಂತರ ಪ್ರಾಪ್ತಿ. ಅದೇ ರೀತಿ ಮತ್ತೊಂದು ಶರೀರಕ್ಕೆ ಹೋದ್ರು ಅಂದರೆ ಸಾವು ಅಂದರೆ ಈ ಶರೀರ ಬಿಟ್ಟು ಮತ್ತೊಂದು ಶರೀರಕ್ಕೆ ಹೋಗತಕ್ಕಂಥದ್ದು. ಜೀವಿನೇ ನಿಶ್ಚಯ ಮಾಡುತ್ತಂತೆ, ಈ ಶರೀರ ಸಾಕು, ಇನ್ನಿದೆಲ್ಲ ಮಾಡತಕ್ಕಂಥದ್ದು ಏನಿಲ್ಲ, ನನ್ನ ಸಂಸ್ಕಾರಕ್ಕೆ ಬೇರೆ ಶರೀರ ಹುಡುಕಬೇಕು ಅಂತ ಜೀವಿನೇ ನಿಶ್ಚಯ ಮಾಡಿಕೊಂಡು ಮತ್ತೊಂದು ಶರೀರನ ಆರಿಸ್ಕೊಂಡು ಹೋಗುತ್ತೆ. ನಮಗೆ ಗೊತ್ತಾಗಲ್ಲ. ಕಾರಣ ಒಂದು ಒಳಗನ ಒದ್ದಾಡ್ತಾರೆ, ಶರೀರ ಪ್ರಾಣಗಳು ಒದ್ದಾಡ್ತಾರೆ.
ಹೌದಾ? ಸರಿ, ಅಂದರೆ ಸಾವು ಅಂದರೆ ಮತ್ತೊಂದು ಶರೀರಕ್ಕೆ ಹೋಗತಕ್ಕಂಥದ್ದು, ಇವತ್ತು ಯಾರಿಗೂ ಸಾವಿಲ್ಲ. ಆಯಿತು ಕೃಷ್ಣ, ಈ ಶರೀರದಲ್ಲಿ ಇರಬೇಕಾದ್ರೆ ఇప్పుడు వేసుకొని పోతుండే అది నోట్లో పెట్టుకోవచ్చు. మళ్ళీ వేసుకుంది అప్పుడు వేసుకోవచ్చు. ఇప్పుడు ప్రస్తుతానికి రిలాక్స్ పెట్టేస్తున్నా. ఇది పెట్టుకొని మాట్లాడడానికి సాధ్యం. అప్పుడు టైం రావట్లా. ఆ రసం కదా పర ఇంకేమో ఇస్తుంది లేదు. ಸೊ ಸಾವಿಲ್ದಿರ ಇರ್ಬೋದು, ಆದರೆ ಈ ಶರೀರ ಜೀವನ ಮಾಡ್ತಿರ್ಬೇಕಾದ್ರೆ ಶೀತ ಉಷ್ಣ ಸುಖ ದುಃಖ ಮಾನ ಅವಮಾನ ಅನ್ನತಕ್ಕಂಥ ದ್ವಂದ್ವ ಐತಿಯೋ ಇಲ್ಲೋ ಅಂದರೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಮಾತ್ರ ಸ್ಪರ್ಶಾಸ್ತಿ ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯನು ಅನಿತ್ಯ ತಾಂ ತಿತಿಕ್ಷಸು ಭಾರತ. ಇದೆ, ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕೆ ಈಗಿನ ಕಾಲಕ್ಕೆ ಭಾಳಷ್ಟು ಜನ ಬರ್ತಾರೆ, ಸ್ವಾಮಿಗಳು ಮಾತಾಜಿಗಳು ಯಾರ್ಯಾರೋ, ನಿಮ್ಮ ಕಷ್ಟ ಏನಿದು ಬರ್ಕೊಡಿ, ನಾನು ಪರಿಹಾರ ಮಾಡ್ತೀನಿ ಅಂತಾರೆ. ಅದರ ಜೊತೆ ಕಷ್ಟ ಬರ್ಕೊಟ್ಟು 500 ರೂಪಾಯಿ ಪಿನ್ ಮಾಡಿರಬೇಕು. ಅವ್ರ ಶಿಷ್ಯನೆಲ್ಲ ತಯಾರು ಮಾಡಿರ್ತಾರೆ, 500 ರೂಪಾಯಿ ತೆಗೆದು ಬ್ಯಾಂಕಿಗೆ ಕಟ್ತಾರೆ, ನಮ್ಮ ಕಷ್ಟಗಳೆಲ್ಲ ಡಸ್ಟ್ಬಿನಲ್ಲಿ ಹಾಕ್ತಾರೆ. ಆ ಥರ ಮಾತಾಜಿಯವರಿಗೆ ನೆಲ್ಲೂರು ಅಲ್ಲಿ ಒಂದು ಗಂಟೆ ಪ್ರವಚನ ಮಾಡಿ 2,000 ರೂಪಾಯಿ ಹಾಕಿ ರೇಟು. ಸರಿ, ಯಾರು ಮನೆಗೆ ಕರೆದ್ಬಿಟ್ಟು ಕೊನೆ ಪ್ರವಚನ ಮುಗಿದ್ಮೇಲೆ 500 ರೂಪಾಯಿ ಕೊಟ್ಟರು. ಆಯ್ತು, ನಂಗೆ 2,000 ಕೊಡಬೇಕು, 500 ಕೊಡ್ತೀರಾ, ಕೊಡಿ 2,000 ಗಲಾಟೆ ಮಾಡಿದ್ರು. ಅಮ್ಮ, ಇವಾಗ ಎಲ್ಲ ಕಷ್ಟನೂ ಪರಿಹಾರ ಮಾಡ್ತೀನಿ ಅಂತೀರಾ, ನಿಮ್ಗೊಂದು ಕಷ್ಟ ಬಂದಿದೆ, ನೀವು 2,000 ಬೇಕು ಅಂತ 500 ಬಂದಿದೆ, ನಿಮ್ಮ ಕಷ್ಟ ನೀವು ಪರಿಹಾರ ಮಾಡ್ಕೊಳ್ಳಿ ಅಂದರು. ಏನು ಮಾಡ್ಕೊತಾಳೆ? ಕೃಷ್ಣ ಪರಮಾತ್ಮ ಶೀತ ಉಷ್ಣ ಸುಖ ದುಃಖ ಮಾನ ಅವಮಾನ ಇದೆ, ಇದನ್ನ ಅನುಭವಿಸ್ಬೇಕು ಬೇಡ ಅಂದರೆ ಅದಕ್ಕೆ ಹೇಳ್ತಾನೆ, ಆಗಮ ಅಪಾಯನ ತಾಂ ತಿತಿಕ್ಷಸು ಭಾರತ. ಆಗಮ ಅಪಾಯ, ಕಷ್ಟ ಅನ್ನತಕ್ಕ ಬರುತ್ತೆ, ಸ್ವಲ್ಪ ಹೊತ್ತಿರುತ್ತೆ, ಹೊಟ್ಟೋಗುತ್ತೆ. ಸುಖ ಅನ್ನೋದು ಬರುತ್ತೆ, ಸ್ವಲ್ಪ ಹೊತ್ತಿರುತ್ತೆ, ಹೊಟ್ಟೋಗುತ್ತೆ. ಸೊ ಸುಖ ದುಃಖ ಮಾನ ಅವಮಾನ ಅನ್ನತಕ್ಕಂಥದ್ದು ಮನಸ್ಸಿನಲ್ಲಿ ಬಂದು ಹೊಟ್ಟೋಗುತ್ತೆ. ಸುಖ ಅನ್ನತಕ್ಕ ಬಂದಾಗಲೂ ನೋಡಿ, ಸುಖ ದುಃಖ ಅನ್ನತಕ್ಕಂಥದ್ದು ಪ್ರಪಂಚದಲ್ಲಿ ಇಲ್ಲ, ವಸ್ತು ಇಲ್ಲ. ಆ ಥರ ಇದು ಸುಖ ಇದು ದುಃಖ ಅನ್ನತಕ್ಕಂಥ ವಸ್ತು ಇಲ್ಲ. ಮತ್ತು ಸುಖ ದುಃಖ ಅಂದ್ರೇನು ಅಂದರೆ, ಏನೋ ಪ್ರಸಂಗ ನಡೆಯುತ್ತೆ, ಅದು ನನಗೆ ನಡೆಯುತ್ತೆ ಅಂತ ನೀವು ಸಂಬಂಧ ಬೆಳೆಸ್ಕೊಂಡು ಅದು ನನಗೆ ಅನುಕೂಲ ಅಂದ್ಕೊಂಡ್ರೆ ಸುಖ, ಅನಾನುಕೂಲ ಅಂದ್ಕೊಂಡ್ರೆ ದುಃಖ. ನನಗೇ ನಡೆಯುತ್ತೆ ಅಂತ ಹೇಳ್ತಿದ್ದೀನಲ್ಲ, ನಿಮ್ಮಲ್ಲಿ ಏನು ನಡೆಯಲ್ಲ, ನಿರ್ಲಿಪ್ತ ಸ್ವರೂಪ ಏನು ನಡೆಯಲ್ಲ. ಆದರೂ ಆ ನಿರ್ಲಿಪ್ತ ಸ್ವರೂಪ ಅನ್ನೋದು ಮರೆತುಬಿಟ್ಟು ಶರೀರದಲ್ಲಿ ನಾನು ಅಂದ್ಕೊಂಡು ಇದು ನನಗೆ ಸಂಬಂಧ ಬೆಳೆಸ್ಕೊಳ್ತೀವಿ. ಅನುಕೂಲ ಅಂದ್ಕೊಂಡ್ರೆ ಸುಖ ಆಯಿತು, ಅನಾನುಕೂಲ ಅಂದ್ಕೊಂಡ್ರೆ ದುಃಖ ಆಯಿತು. ಆದ ಕಾರಣ ಸುಖ ದುಃಖ ಮಾನ ಅವಮಾನ ಅನ್ನೋದು ಮಾನಸಿಕವಾಗಿರತಕ್ಕಂಥ ಅಲೆಗೆ ಹೊತ್ತು ವಸ್ತು ಸ್ಥಿತಿ ಇಲ್ಲ. ಅದಕ್ಕೆ ಮನಸ್ಸಿನ ಅಲೆಗಳು. ಈಗ ಮನಸ್ಸಿನ ಅಲೆಗಳನ್ನು ನಾವು ಸುಖ ಅನ್ನತಕ್ಕಂಥದ್ದು ಬಂತು, ಸ್ವಲ್ಪ ಕಾಲ ಇತ್ತು, ಹೊರಟೋಯ್ತು. ದುಃಖ ಅನ್ನತಕ್ಕ ಬಂತು, ಸ್ವಲ್ಪ ಕಾಲ ಇತ್ತು, ಹೊರಟೋಯ್ತು. ಈ ಮನಸ್ಸಿನಲ್ಲಿ ಸುಖ ದುಃಖ ಮಾನ ಅವಮಾನ ಅನ್ನತಕ್ಕಂಥದ್ದು ಬರ್ತಿರ್ಬೇಕಾದ್ರೆ ಆ ಸುಖ ಅನ್ನೋದು ಬಂದಾಗ ನೀವು ಬಂದ್ರಿ, ಸುಖ ಹೋದಾಗ ನೀವು ಹೋಗ್ಬಿಟ್ರಿ. ದುಃಖ ಅನ್ನೋದು ಬಂದಾಗ ನೀವು ಬಂದ್ರಿ, ದುಃಖ ಹೋದಾಗ ನೀವು ಹೋಗ್ಬಿಟ್ರಿ. ಈ ರೀತಿ ಇದೆಯೋ? ಮತ್ತೇನು? ಸುಖ ದುಃಖ ಅನ್ನೋಂಥ ಕಾಲಿಗೆ ಬರ್ತಾ ಇದೆ, ಹೊರಟೋಗ್ತಾ ಇದೆ. ಆದರೆ ಅವು ಬಂದಾಗಲೂ ಅದಕ್ಕೆ ಸಾಕ್ಷಿಯಾಗಿ ನಾನು ಇದ್ದೀನಿ,
ಅದು ಹೊರಟೋದಾಗಲೂ ಸಾಕ್ಷಿಯಾಗಿದ್ದೀನಿ. ತಲೆಯಲ್ಲಿ ಒಳಗಡೆ ಸುಖ ದುಃಖ ಮಾನ ಅವಮಾನ ಯಾವ ತೊಂದರೆನೂ ಇಲ್ಲ, ಅವಾಗ ವಿದ್ಯೆ. ಆದ ಕಾರಣ ಇವೆಲ್ಲಕ್ಕೂ ಸಾಕ್ಷಿಯಾಗಿ ಯಾವ ಸ್ವರೂಪ ಇದೆಯೋ ಅದೇ ನೀನು. ಅದಕ್ಕೆ ಸುಖವೂ ಉಂಟಲ್ಲ ದುಃಖವೂ ಉಂಟಲ್ಲ, ಅದು ಆನಂದ ಸ್ವರೂಪ. ಇದು ಒಂದು ಪಕ್ಷಿ ಅನುಭವಿಸ್ತಾ ಇದೆ ಅಂದರೆ ಈ ಜೀವತ್ವ ಅನ್ನತಕ್ಕ ನಾನು ಕರ್ತೃ ಅನ್ನತಕ್ಕ ಅನುಭವಿಸ್ತಾ ಇದ್ದಾನೆ. ಹೌದಾ? ನಾನು ಭೋಕ್ತೃ ಅನ್ನೋನು ಅನುಭವಿಸ್ತಾ ಇದ್ದಾನೆ. ಬಟ್ ಆದರೆ ಆ ಕರ್ತೃತ್ವ ಭೋಕ್ತೃತ್ವಕ್ಕೂ ಸಾಕ್ಷಿಯಾಗಿರತಕ್ಕಂಥ ಸ್ವರೂಪ ಏನನ್ನು ಅನುಭವಿಸ್ತಾ ಇಲ್ಲ. ಅದು ಆನಂದ, ಅದೇ ನೀವು ಅಂತ ಹೇಳಿದಾಗ ನಮ್ಮಲ್ಲಿ ನೋಡ್ಕೊಳ್ಳೋದಕ್ಕೆ ಭಾಳ ಸುಲಭ. ಆದರೆ ನಮಗೆ ಯಾವುದ್ರ ಬಗ್ಗೆ ಆದರೂ ಆಸಕ್ತಿ ಬರುತ್ತೆ, ಯಾವುದ್ರ ಬಗ್ಗೆ ಆದರೂ ಶ್ರದ್ಧೆಯಿಂದ ಕೇಳ್ತೀವಿ, ನಮ್ಮ ಬಗ್ಗೆ ಹೇಳ್ತಾರೆ ಅಂದರೆ ಅದಕ್ಕೋಸ್ಕರ ಪ್ರಾರಂಭದಲ್ಲಿ ಭಕ್ತಿ ಇರಬೇಕು ಅನ್ನತಕ್ಕಂಥ ಹೇಳಿ ಹೊರಗಿನ ಪ್ರಪಂಚದಿಂದ ಪರಮಾತ್ಮನ ಕಡೆಗೆ ಅಂತಃಕರಣ ತಿರುಗಿಸಿ ಮತ್ತು ಕರ್ಮಯೋಗ ಸಾಧನೆ ಸಮಾಧಾನ ಮಾಡಿ ಉಪಾಸನೆಯಿಂದ ಏಕಾಗ್ರತೆ ಮತ್ತು ಅಂತರೂಪವನ್ನು ಮಾಡಿ ನಂತರ ಉಪದೇಶ ಅನ್ನತಕ್ಕ ಹೇಳ್ತಾರೆ. ಕೃಷ್ಣ ಪರಮಾತ್ಮ ಅರ್ಜುನಿಗೆ ಸಾಕಷ್ಟು ಉಪದೇಶ ಮಾಡಿದ. ಆದರೂ ಅರ್ಜುನ ಆಯ್ತಪ್ಪ ನಿಮ್ಮ ಮಾತಿನಂತೂ ಯುದ್ಧ ಮಾಡ್ತೀನಿ ಅಂತ ಎದ್ದು ನಿಂತ್ಕೊಂಡು ಹೇಳಲಿಲ್ಲ. ಅವ್ರು ಹೇಳ್ತಾ ಇದ್ದಾರೆ, ಸುಮ್ಮನೆ ಕೂತಿದ್ದಾರೆ. ಕೊನೆಗೆ ನೀನು ಕೇಳಿದರೆ ಎಲ್ಲ ದುಃಖಗಳಿಂದ ಪರಿಹಾರ ಆಗುತ್ತೆ, ಕೇಳಿದ್ರೆ ಜನ್ಮ ವ್ಯರ್ಥವಾಗುತ್ತೆ ಅಂತಲೂ ಹೇಳ್ದ. ಆವಾಗ ಎದ್ದು ಯುದ್ಧ ಮಾಡಲಿಲ್ಲ. ಅದಕ್ಕೆ ಮತ್ತೆ ಆ ರೀತಿ ನಷ್ಟ ಆಗುತ್ತೆ ಅಂತ ಹೇಳಿದಾಗ ಕೋಪ ಮಾಡ್ಕೊಂಡು ಏನೋ ಅಂದ್ಬಿಟ್ಟು ಸರಿ ನನ್ನ ಮಾತಿನ ಶ್ರದ್ಧೆ ಬರಲ್ಲ, ಈಶ್ವರನಲ್ಲೂ ಶರಣ ಹೋಗು ಅಂದ. ಈ ಇದಕ್ಕೇಳಿ ನೋವು ತಿಂತಾನೆ ಅಂದ್ಬಿಟ್ಟು ಮತ್ತೆ ಮಾತನ್ನು ಬದಲಾಯಿಸಿ ಇಷ್ಟೋಸಿ ಪ್ರಿಯೋಸಿ ಅಂತ ಹೇಳ್ತಾ ಇದ್ದಾನೆ. ಆ ಇಷ್ಟೋಸಿ ಅಂದರೆ ಯಾತಕ್ಕೆ ಆ ಥರ ಮತ್ತೆ ಹೇಳ್ತಾರೆ ಅನ್ನೋದು ನೋಡೋಣ. ಶ್ರೀ 64ನೇ ಶ್ಲೋಕವನ್ನು ತಗೊಳ್ಳಿ. ಶ್ರೀ ಭಗವಾನುವಾಚ ಸರ್ವಗುಹ್ಯತಮಂ ಭೂಯಃ ಶೃಣು ಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ ತಥೋ ವಕ್ಷ್ಯಾಮಿ ತೇ ಹಿತಂ. 65ನೇ ಶ್ಲೋಕ ನೋಡಿ. ಮನ್ಮನ ಭವ ಮದ್ಭಕ್ತಃ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೇ ಪ್ರಿಯೋಸಿ ಮೇ. ಈ ಎರಡು ಶ್ಲೋಕಗಳಲ್ಲೂ ಇಷ್ಟೋಸಿಮೆ ಪ್ರಿಯೋಸಿಮೆ ಅಂತ ಹೇಳ್ತಾರೆ ಪರಮಾತ್ಮ. ಪರಮಾತ್ಮನಿಗೆ ಅಥವಾ ಗುರುವಿಗೆ ಇಷ್ಟವಾಗಿರ್ತಕ್ಕಂಥವ್ರು ಅನಿಷ್ಟವಾಗಿರ್ತಕ್ಕಂಥವ್ರು ಇರೋಲ್ಲ. ಯಾಕೆ ಪರಮಾತ್ಮನಿಗೆ ಎಲ್ಲ ಪರಮಾತ್ಮನಿಗೆ ಸಂಬಂಧಿಸಿದವರೇ. ಆತನ ಸಂಬಂಧ ಇಲ್ಲಿದ್ರೆ ಯಾರೂ ಇಲ್ಲ. ಮತ್ತು ಇನ್ಯಾರು ದ್ವೇಷ ಮಾಡ್ತಾನೆ? ನಾವುಗಳಾದರೆ ನಮ್ಮ ಮಕ್ಕಳನ್ನೇ. ಮೊದಲನೇ ಮಗ ಅಂದರೆ ತಂದೆಗೆ ಪ್ರೀತಿ, ಕೊನೆಯ ಮಗ ಅಂದರೆ ತಾಯಿಗೆ ಪ್ರೀತಿ, ಮಧ್ಯೆಯವರಿಬ್ಬರು ಅನಾಥರು. 4 ಜನ ಮಕ್ಕಳಿದ್ರೆ ಮೊದಲನೇ ಮಗ ತಂದೆಗೆ ಪ್ರೀತಿ, ಕೊನೆಯ ಮಗ ತಾಯಿ ಪ್ರೀತಿ, ಮಧ್ಯದಲ್ಲಿ ಇಬ್ಬರು ಮಕ್ಕಳಿದ್ದಾರೆ, ಅವರಿಬ್ಬರು ಅನಾಥರು. ಆದರೆ ಪರಮಾತ್ಮನು ಈ ರೀತಿ ಮಾಡ್ತಾನೆ ಅಂದರೆ ಮಾಡಲ್ಲ, ಎಲ್ಲರೂ ಒಂದೇನೆ. ಮಲ್ಲಿ ಇಲ್ಲಿ ಅರ್ಜುನಿಗೆ ಇಷ್ಟೋಸಿ ಪ್ರಿಯೋಸಿ ಅಂತ ಯಾಕಪ್ಪ ಹೇಳ್ತೇನೆ ಅಂದರೆ, ಅರ್ಜುನ ಒಂದು ಪರಿಸ್ಥಿತಿ ಮೊದಲು ಜೊತೆಗೆ ಇದ್ರೂ ಯಾವತ್ತೂ ಕೃಷ್ಣನಿಗೆ ತತ್ವ ಗೊತ್ತು, ಸಮಸ್ಯೆಗೆ ಪರಿಹಾರ ಮಾಡಬಲ್ಲ ಅನ್ನತಕ್ಕಂಥ ಅಭಿಪ್ರಾಯ ಇರಲಿಲ್ಲ. ಯಾವಾಗ ಮೋಹದಿಂದ ಯುದ್ಧ ಮಾಡಲಾರೆ
ಯುದ್ಧ ಮಾಡ್ಲಾರೆ ಹೋಲಿತ್ತು ಓಡಿ ಹೋದ್ನು ಅಂದರೆ ಓಡಿ ಹೋಗೋಕ್ಕೂ ಆಗಲಿಲ್ಲ. ಯುದ್ಧ ಮಾಡೋಣ ಅಂದರೆ ಸರಿಯಲ್ಲ ಅನಿಸುತ್ತೆ, ಓಡಿ ಹೋಗೋಣ ಅಂದರೆ ಅದು ಸರಿಯಲ್ಲ ಅನಿಸುತ್ತೆ. ಮತ್ತು ಏನು ಮಾಡೋದು ಅನ್ನತಕ್ಕ ಸಂದಿಗ್ಧ ಪರಿಸ್ಥಿತಿ ಬಂದಾಗ ಆವಾಗ ಶಿಷ್ಯ ಸ್ನೇಹಂ, ಅಪ್ಪ ನಿಮ್ಮ ಶಿಷ್ಯ ನಾನು, ಏನಾದರೂ ಪರಿಹಾರ ಅನ್ನತಕ್ಕದನ್ನ ಹೇಳು ಅಂದಾಗ ಆವಾಗ ಭಕ್ತೋಸ್ಮಿ ಸಖಾಚೇತಿ, ನೀನು ನನ್ನ ಭಕ್ತ, ನನ್ನ ಮಿತ್ರ ಅಂತ ಒಪ್ಕೊಂಡು ಆಮೇಲೆ ಉಪದೇಶ ಅನ್ನತಕ್ಕನ್ನ ಮಾಡ್ತಾನೆ. ಹೌದಾ? ಮತ್ತೆ ಮಧ್ಯದಲ್ಲಿ ಎಲ್ಲರಲ್ಲೂ ಈಶ್ವರ ಇದ್ದಾನೆ, ಮನ್ಮನಾಭವ ಅಂತ ಹೇಳ್ತಿದ್ದ, ಎಲ್ಲರಲ್ಲೂ ಈಶ್ವರ ಇದ್ದಾನೆ, ನೀನು ಈಶ್ವರನ ಶರಣ ಹೋಗು ಅಂದ. ಆ ರೀತಿ ಅಂದಾಗ ಈಶ್ವರ ಕೃಷ್ಣ ಬೇರೆ ಬೇರೆ ಅಲ್ಲ, ಆದರೂ ಮಾತಿನಲ್ಲಿ ನೀನು ಈಶ್ವರನ ಶರಣ ಹೋಗು ಅಂದಾಗ ಎಲ್ಲಿ ಅರ್ಜುನ ನೋವು ತಿಂತಾನೋ ಅಂದ್ಬಿಟ್ಟು ಮತ್ತೆ ಇಷ್ಟೋಸಿಮೆ ಮತ್ತು ಪ್ರಿಯೋಸಿ ಅನ್ನತಕ್ಕ ಹೇಳ್ತಾ ಇದ್ದಾರೆ. ಸೊ ಅದು ಹೇಳೋದ್ರಿಂದ ಏನಪ್ಪ ಆಗುತ್ತೆ ನಮಗೆ ಅಂದರೆ, ಅತ್ಯಂತ ಆತ್ಮೀಯತಾ ಮೇ ಹಿ ಕಹಿ ಜಾ ಸಕ್ತೆ ಹೈ. ನಮ್ಗೆ ಯಾರು ಅತ್ಯಂತ ಆತ್ಮೀಯರೋ ಅವರಲ್ಲಿ ನಾವು ಈ ಮಾತು ಹೇಳ್ಬೋದು, ಏನಂತ, ಇಷ್ಟೋಸಿ, ನೀನಂದ್ರೆ ನನಗಿಷ್ಟ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕೇಳು ಅಂತ. ನಮ್ಗೆ ಯಾರು ಅತ್ಯಂತ ಆತ್ಮೀಯರೋ ಅವ್ರ ಹತ್ರ ಇಷ್ಟೋಸಿ ಪ್ರಿಯೋಸಿ ಅಂತ ಹೇಳ್ಬೋದು ಒಂದು. ಎರಡನೇದು, ಅವ್ರಿಗೆ ಹಿತವಾಗಿರ್ತಕ್ಕಂಥದ್ದು, ಜೀವನದಲ್ಲಿ ಅನುಕೂಲವಾಗಿರ್ತಕ್ಕಂಥದ್ದು. ಯಾಕಮ್ಮ ಏನು ಹೇಳಿ ಅರ್ಥ ಥರ ಮಾಡಬಾರ್ದು, ಕೇಳ್ತಾ ಇರಿ. ಪುಸ್ತಕ ಓದೋದು ಮನೆಗೆ ಓದ್ಕೋಬೋದು, ಹೌದಾಗ ಹೇಳಿದ್ರು ಹಾಗೆ ಮಾಡಿದ್ರೆ. ಈಗ ಇಷ್ಟೋಸಿ ಪ್ರಿಯೋಸಿ ಅರ್ಥ ರೀತಿ ಮಾತು ಹೇಳ್ತೀನಿ. ಯಾವ ಬಂಧು ಬಳಗನೂ ಇಲ್ಲ ನನಗೆ, ಅಂದರೆ ಬಂಧು ಬಳಗ ಅಂದ್ರೆ ನೀವೇ, ನಿಮ್ಮ ಒಳ್ಳೆಯದಕ್ಕೋಸ್ಕರ ಹೇಳೋದು. ಹೇಳ್ದಾಗಿ ಮಾಡಲಿಲ್ಲ ಅಂದರೆ ನಿಮ್ಮ ಇಷ್ಟ ಅಂತಂದರೆ ಕೃಷ್ಣ ಪರಮಾತ್ಮ ಅಷ್ಟೇ. ಇರಲಿ ಕೇಳಿ, ನಮ್ಗೆ ಯಾರು ಅತ್ಯಂತ ಆತ್ಮೀಯರೋ ಅವರತ್ತ ನೀವು ಮಾತು ಹೇಳೋಕ್ಕಾಗತ್ತೆ. ಅಷ್ಟೇ ಅಲ್ಲ, ಈ ತತ್ವನ ಅಂಥವ್ರಿಗೆ ಹೇಳಲಿಕ್ಕೆ ಸಾಧ್ಯ ಹೊರತು ಇಲ್ಲದೆ ಎಲ್ಲರೂ ಒಂದೇ, ಅದು ಅವ್ರ ತಕ್ಕಡೆ ತಿರುಗಲೇ ಇದ್ದರೆ ಏನು ಹೇಳಲಿಕ್ಕಾಗುತ್ತೆ? ಹೌದಾ? ಇದು ಅಷ್ಟೇ ಅಲ್ಲ, ಜಹಾ ಗುರು ಅವ್ರ ಶಿಷ್ಯಿಕಾ ಹಾರ್ದಿಕ್ ಮಿಲನ್ ಹೋಗ್ತಾ ಹೈ. ಎಲ್ಲಿ ಗುರು ಶಿಷ್ಯರ ಹೃದಯ ಒಂದಾಗುತ್ತೋ, ಹೃದಯ ಒಂದಾಗುತ್ತೆ ಅಂದರೆ ತಿಳ್ಕೋಬೇಕು ಅನ್ನತಕ್ಕಂಥ ಆಸಕ್ತಿ ಶಿಷ್ಯನಲ್ಲಿದೆ, ಅದು ಬಿಟ್ಟು ಇನ್ನೇನು ಬೇಡ ಅನ್ನತಕ್ಕಂಥದ್ದಿದೆ. ಗುರುಗೂ ಅಷ್ಟೇ, ತಿಳಿಸ್ಬೇಕು, ತಿಳ್ಕೊಳತಕ್ಕ ಸಿಕ್ಕಿದ್ರೆ ತಿಳಿಸ್ಬೇಕು. ಅಷ್ಟು ಬಿಟ್ಟರೆ ಮತ್ತಿನ್ಯಾವ ಉದ್ದೇಶವೂ ಇಲ್ಲ. ಈ ತೆಲುಗುದಲ್ಲೊಂದು ಸಿನಿಮಾ ಬಂದಿತ್ತು, ಶಂಕರಾಭರಣಂ ಅಂತ, ವರ್ಷದಲ್ಲಿ ನೋಡಿರ್ತೀರ. ಅದರಲ್ಲಿ ಆ ಗುರುಗೆ ತನ್ನ ಸಂಗೀತ ಜ್ಞಾನ ತಿಳ್ಕೊಂಡ್ರೆ ಸಾಕು, ಅಷ್ಟೇ ಆನಂದ. ಅಷ್ಟು ಬಿಟ್ಟು ಮತ್ತಿನ್ನೇನು ಇದಿಲ್ಲ. ಬೆಳಗ್ಗೆ ಭಾಷೆ ನೋಡಿದ್ವಿ, ನಾ ಭಯಾತ್, ಭಯದಿಂದ ಹೇಳ್ತಾ ಇಲ್ಲ. ಅಥವಾ ಅರ್ಥಲಾಭ, ಯಾವುದು ಅರ್ಥಲಾಭಕ್ಕೋಸ್ಕರ ಟ್ಯೂಷನ್ ಫೀಸ್ಗೋಸ್ಕರ ಹೇಳ್ತಾ ಇಲ್ಲ, ಮತ್ತು ನಿನ್ನ ಹಿತಕ್ಕೋಸ್ಕರ, ನಿನ್ನ ಶ್ರೇಯಸ್ಗೋಸ್ಕರ ಹೇಳ್ತಾ ಇದ್ದೀನಿ ಅಂದಾಗ ಕೊಟ್ಟಂಥ ವಿದ್ಯೆಯನ್ನು ಸ್ವೀಕಾರ ಮಾಡಿದ್ರೆ ಅದಕ್ಕಿಂತ ಶ್ರೇಷ್ಠ ಇನ್ನೇನಿಲ್ಲ. ಅಂದಾಗ ನಿನ್ನ ಹಿತಕ್ಕೋಸ್ಕರ, ನಿನ್ನ ಪ್ರಿಯಸ್ಗೋಸ್ಕರ ಹೇಳ್ತಾ ಇದ್ದೀನಿ. ಹೃದಯ ಎರಡು ಒಂದಾಗೋದಂದರೆ ತಿಳ್ಕೋಬೇಕು ಅನ್ನತಕ್ಕಂಥ ಆಸಕ್ತಿ ಇರಬೇಕು, ಮತ್ತು ತಗೋ ವಿದ್ಯೆ ಅಂತ ಕೊಡತಕ್ಕಂಥ ಗುರು ಇರಬೇಕು. ಅಂಥವ್ರಿಂದಲೇ ಹೋಗಿ ಅಂಥ ಇದರಲ್ಲಿ ಹೇಳೋಕ್ಕಾಗುತ್ತೆ ಅವ್ರು. ಮತ್ತೆ ಒಂದು ವೇಳೆ ಶಿಷ್ಯನಲ್ಲಿ ಏನನ್ನ ಬೇರೆ ಅಭಿಪ್ರಾಯಗಳಿದ್ದರೆ, ಅಂದರೆ ಯಾಕೋ ಸರಿಯಾಗಿ ಹೇಳ್ತಿಲ್ಲ, ನನ್ನ ನೋಡಿದ್ರೆ ಆಗಲ್ಲ, ಈ ಥರ ಏನನ್ನ ಇದ್ದರೆ ಅದನ್ನು ಪಕ್ಕಕ್ಕಿಟ್ಟು ಪ್ರೇಮ್ ಆವಿರ್ಭೂತ್ ಹೋ ಸಕ್ತೆ, ಅಯ್ಯ ನೀನೇ ನನಗೆ ಪ್ರಿಯ, ನೀನೇ ನನಗೆ ಇಷ್ಟ ಅಂತ ಹೇಳಿದಾಗ ಶಿಷ್ಯನಲ್ಲೂ ಅದೇ ರೀತಿ ಗುರುವಿನ ಬಗ್ಗೆ ಪ್ರೇಮ ಉತ್ಪತ್ತಿ ಆಗತಕ್ಕಂಥ ಅವಕಾಶ ಇದೆ. ಅದಕ್ಕೋಸ್ಕರ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ಮತ್ತು ಶ್ರದ್ಧಾಕ ಐಸಾ ಈ ಜನ ಹೋ ಸಕ್ತೆ, ಅಬ್ಬಾ ನೀನಂದರೆ ಇಷ್ಟ, ನೀನಂದರೆ ಪ್ರಿಯ, ನಿನಗೆ ಹಿತವಾದನ್ನು ಹೇಳ್ತೀನಿ
ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ತಿಳ್ಕೊ, ನಿನ್ನ ಎಲ್ಲ ಕಷ್ಟನೂ ಪರಿಹಾರ ಆಗುತ್ತೆ. ಜನ್ಮ ಜನ್ಮದ ಸಂಚಿತ ಪಾಪ ಸಂಚಿತ ಕರ್ಮ ಎಲ್ಲ ಹೊರಟೋಗುತ್ತೆ, ಎಲ್ಲರೂ ಮುಕ್ತ ಆಗ್ತೀಯ ಅಂತ ಇಷ್ಟು ಮಟ್ಟಿಗೆ ಹೇಳ್ತಿರ್ಬೇಕಾದ್ರೆ ನನಗೆ ನಾನು ನಿಜವಾಗಿ ಕೇಳಬೇಕು, ತಿಳ್ಕೋಬೇಕು ಅನ್ನತಕ್ಕಂಥ ಪ್ರೇಮ ಶಿಷ್ಯನಲ್ಲಿ ಬರಲಿ ಅನ್ನೋದಕ್ಕೋಸ್ಕರ ಮತ್ತೆ ಮತ್ತೆ ಹೇಳ್ತಾನೆ. ಭರೋಸಾ ಅಜಾಯೇ ಅಂದರೆ ಶಿಷ್ಯನಲ್ಲಿ ಒಂದು ವಿಧವಾದಂಥ ವಿಶ್ವಾಸ, ಓ ನನ್ನ ಜನ್ಮ ಸಾರ್ಥಕವಾಗುತ್ತೆ, ಇವರು ಇಷ್ಟೊಂದು ಈ ನೀನೇ ಇಷ್ಟ ನೀನೇ ಪ್ರಿಯ ಅಂತ ಹೇಳ್ತಿರೋದ ಕಾರಣ ನನ್ನ ಜನ್ಮ ಸಾರ್ಥಕವಾಗುತ್ತೆ ಅಂದ್ಬಿಟ್ಟು ಅವ್ರ ಶ್ರದ್ಧೆ, ಶ್ರವಣ ಮಾಡತಕ್ಕ ಶ್ರದ್ಧೆ ಜಾಸ್ತಿ ಬರೋ ಅವಕಾಶ ಇದೆ. ಅಷ್ಟೇ ಅಲ್ಲ, ಸಮರ್ಪಣ್ ಕಿ ಸಂಭಾವನಾ ಖೋಲ್ ಸಕ್ತಾ ಹೈ. ಮಹಾತ್ಮರು ಅಂತಾರೆ ಸಮರ್ಪಣೆಯ ಒಂದು ಸಂಭಾವನೆ, ಪರಮಾತ್ಮಲ್ಲಿ ನಾವು ಸಮರ್ಪಿತರಾಗಬೇಕು ಏನಂತ ಅಹಂಕಾರನ ಪಕ್ಕಕ್ಕೆ ಇಡಬೇಕು. ಗುರುನಲ್ಲಿ ಸಮರ್ಪಣೆ ಅಂದರೂ ಅಷ್ಟೇ, ಅಹಂಕಾರನ ಪಕ್ಕಕ್ಕಿಟ್ಟು ಅವ್ರು ಹೇಳಿದಂತೆ ಕೇಳಬೇಕು, ಅವ್ರು ಹೇಳಿದಂತೆ ಮಾಡಬೇಕು. ಅದಕ್ಕೋಸ್ಕರ ಇಷ್ಟೋಸಿ ಪ್ರಿಯೋಸಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಮನ್ಮನಾಭವ ಮದ್ಭಕ್ತ ಮಧ್ಯಾಜಿ ಮಾಂ ನಮಸ್ಕರು. ಮನ್ಮನಾಭವ ಅಂದರೆ ಮನ್ಮನಾಭವ ಮಚ್ಚಿತ್ತೋ ಭವ ಅಂದರೆ ಸದಾ ಕಾಲವು ನನ್ನನ್ನೇ ಮನಸ್ಸಿನಲ್ಲಿ ಅಂತಃಕರಣದಲ್ಲಿ ನನ್ನನ್ನೇ ಚಿಂತನೆ ಮಾಡ್ತಿರು, ನನ್ನ ಬಗ್ಗೆ ಯೋಚಿಸ್ತಾ ಇರುವಂತ. ಅಲ್ಲ ಸ್ವಾಮೀಜಿ, ಯಾವಾಗ ದೇವರು ದೇವರು ಅಂತಿದ್ರೆ ಸಂಸಾರ ನಡೆಯುತ್ತೆ, ಸಂಸಾರ ನಡೆಯುತ್ತೆ. ಸ್ವಾಮಿ ರಾಮತೀರ್ಥರು ಒಂದು ಹೇಳ್ತಾರೆ, ಮೊಮ್ಮಗುನ ಆಡಿಸ್ಬೇಕಾದ್ರೆ ಕೃಷ್ಣನನ್ನೇ ಆಡಿಸ್ತಾ ಇದ್ದೀನಿ ಅಂತ ಭಾವನೆ ಮಾಡು. ಮೊಮ್ಮಗುನ ಆಡಿಸ್ಬೇಕಾದ್ರೆ ಕೃಷ್ಣನನ್ನೇ ಆಡಿಸ್ತಾ ಇದ್ದೀನಿ. ಯಶೋಧ ಯಾವ ರೀತಿ ಕೃಷ್ಣನ ಆಡಿಸ್ತಿದ್ಲೋ ಆ ರೀತಿ ಕೃಷ್ಣನನ್ನೇ ಬೆಳೆಸ್ತಾ ಇದ್ದೀನಿ, ಕೃಷ್ಣನ್ನೇ ಆಡಿಸ್ತಾ ಇದ್ದೀನಿ ಅನ್ನತಕ್ಕ ರೀತಿ ಭಾವನೆ ಮಾಡು ಅಂತಾರೆ. ಅದೇ ರೀತಿ ಏನೇನು ಕೆಲಸ ಮಾಡ್ತಿದ್ರೋ ಅದೆಲ್ಲವೂ ಪರಮಾತ್ಮಗೋಸ್ಕರ ಮಾಡ್ತಾ ಇದ್ದೀನಿ. ಈಗ ಪೂಜೆಗೆ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ, ಇದ್ಯಾತಕ್ಕೆ ದೇವರಿಗೆ ಪ್ರಸಾದಕ್ಕೆ, ಇದ್ಯಾತಕ್ಕೆ ಹೂವು ಅರ್ಚನೆಗೆ, ಈ ರೀತಿ ಅಲ್ಲಿ ಏನೇನಿದೆಯೋ ಎಲ್ಲ ಯಾವುದಕ್ಕೋಸ್ಕರ ದೇವರಿಗೋಸ್ಕರ. ಅದೇ ರೀತಿ ಬೆಳಗ್ಗೆ ಇದ್ದಾರಿಂದ ರಾತ್ರಿ ತನಕ ಏನೇನು ವ್ಯವಹಾರ ಮಾಡ್ತೀವೋ ಅದೆಲ್ಲ ದೇವ್ರಿಗೋಸ್ಕರ ಮಾಡು. ಯಾವಾಗ ದೇವ್ರಿಗೋಸ್ಕರ ಮಾಡು ಅಂತ ಹೇಳ್ತೀವೋ ಆಗ ನಿಷಿದ್ಧ ವ್ಯವಹಾರ ಎಲ್ಲ ನಿಷಿದ್ಧ ಕರ್ಮ ಎಲ್ಲ ಬಿತ್ತೋಗ್ಬಿಡುತ್ತೆ. ಯಾಕೆ ದೇವರಿಗೆ ಇನ್ಬಿಟ್ಟು ಅದರಲ್ಲೂ ನಾವು ಮತ್ತೆ ಮೋಸ ಮಾಡ್ತೀವಿ. ಈಗ ಯಾರೋ ಹುಡುಗ ಒಂದು ಹುಡುಗಿನ ಪ್ರೇಮಿಸಿದ್ದಂತೆ. ಈಗಿನ ಕಾಲ ವ್ಯವಹಾರ ನಿಮಗೆಲ್ಲ ಚೆನ್ನಾಗಿ ಗೊತ್ತಾಗ್ತಿದ್ದು. ಆದರೆ ಅವನೇನು ಮಾಡ್ದ, ಆ ಹುಡುಗಿಗೆ ಒಂದು ಗುಲಾಬಿ ಹೂ ತಂದು ಕೊಟ್ಟ. ಯಾವುದಾದ್ರೆ ಪ್ಲಾಸ್ಟಿಕ್ ಹೂವು. ಇದೇನಿದು ಪ್ಲಾಸ್ಟಿಕ್ ತಗೊಂಬಂದಿದ್ಯಾ ಅಂದರೆ, ಮಾಮೂಲು ಗುಲಾಬಿ ಹೂ ತಂದರೆ ಬಾಡೋಗ್ಬಿಡುತ್ತೆ, ದಿವಸ ತಂದು ಕೊಡಬೇಕಾಗುತ್ತೆ. ಇದಾದರೆ ನೀನು ಶಾಶ್ವತವಾಗಿ ಇಟ್ಕೊಂಡಿರ್ಬೋದು, ಸಾವಿರ ಕಟ್ಕೋಬೋದು. ಅದಕ್ಕೋಸ್ಕರ ತಂದು ಕೊಟ್ಟಿದ್ದೀನಿ ಅನ್ನಂತೆ. ನಾನು ನಿನ್ನೆ ಮದುವೆಗೆ ಅಂತಿದ್ದೆ, ಸರಿ ಇವಾಗ ಗೊತ್ತಾಯ್ತು ನೀನು ಯೋಗ್ಯತೆ. ಹೌದಾ? ನಮಗೆ ಯಾರು ಇಷ್ಟವೋ ಅವ್ರಿಗೆ ಅನಿಷ್ಟವಾಗಿರ್ತಕ್ಕ ವಸ್ತುಗಳು ಕೊಡ್ತೀವೋ ಇಲ್ಲ. ಅದೇ ರೀತಿ ಪರಮಾತ್ಮ ನಮ್ಗೆ ಇಷ್ಟ ಅಂದರೆ ನೈವೇದ್ಯಕ್ಕೆ ಇಡ್ತಾರೆ. ಯಾವುದೋ ಒಂದಿಡು ದೇವ್ರೇನು ತಿಂತಾನೇನೋ ಯಾವುದೋ ಒಂದಿಡು ಅಂತಾರೆ. ಭಕ್ತ ಮೀನ ನೈವೇದ್ಯ ಮಾಡಬೇಕಾದ್ರೆ, ಹಾಲು ನೈವೇದ್ಯ ಮಾಡಬೇಕಾದ್ರೆ ಹಸಿ ಹಾಲು ಅಂದರೆ ಕಾಯಿಸ್ತೀರ, ಹಾಲು ನೈವೇದ್ಯ ಮಾಡ್ತಿರ್ಲಿಲ್ಲಂತೆ. ಯಾಕೆ? ನಾವು ಕಾಯಿಸ್ತೀರ ಕುಡಿತೀವೋ ಅದಕ್ಕೆ. ಹಾಗೆ ಅಂತ ಬಿಸಿ ಬಿಸಿ ಕಾಯಿಸಿ ಬಟ್ಟೆನ ತೆಗೆದು ನೈವೇದ್ಯ ಮಾಡ್ತಿರ್ಲಿಲ್ಲ. ಕುಡಿಬೇಕಾದ್ರೆ ಎಷ್ಟು ಮಾತ್ರ ಇರಬೇಕೋ ಬಿಸಿ, ಅಷ್ಟು ಮಾತ್ರ ಹಾಲನ್ನು ನೈವೇದ್ಯ ಮಾಡಿರುತ್ತೆ. ಯಾಕೆ? ಕೃಷ್ಣ ಇದನ್ನೇ ಕುಡಿತಾನೆ. ಜನ ಹೇಳೋರು ರುಚಿ ಅವಳು ವೀರ, ನಿಜನೇ. ಒಬ್ಬ ಭಕ್ತ, ಒಬ್ಬ ಜ್ಞಾನಿ, ಒಬ್ಬ ಸಾಧಕ ಹುಚ್ಚಾಗಿ ಕಾಣ್ತಾರೆ ಜನಕ್ಕೆ. ಯಾಕೆ ಇವರೆಲ್ಲ ಹುಚ್ಚಾಗಿ ಓಡ್ತಿದ್ದಾರೆ, ನಾನು ನನ್ನ ಸುಖ ಅಂತ ಓಡ್ತಿದ್ದಾರೆ. ಅವ್ರಿಗೆ ಆ ಹುಚ್ಚಿಂದ ಬಿಡಿಸ್ಕೊಂಡಿದ್ದಾರೆ, ಅದಕ್ಕೆ ಅವರೇ ಹುಚ್ಚಾಗಿ ಕಾಣ್ತಾರೆ.
ಇವರೇ ಜಾಸ್ತಿ ಇರೋದ್ರಿಂದ ಅವರು ಹುಚ್ಚಾಗಿ ಕಾಣ್ತಾರೆ. ಅದಕ್ಕೆ ಭಕ್ತ ವೀರನ ಗಂಡನಿಂದ ಸುಖ ಪಡೀಲಿಲ್ಲ, ಅದಕ್ಕೋಸ್ಕರ ಕೃಷ್ಣ ಬರ್ತಾನೆ ಅಂತ ಹಾಸಿಗೆ ಹಾಕ್ತಾಳೆ, ರೆಡಿ ಮಾಡ್ತಾಳೆ, ಹುಚ್ಚಿಡ್ತಿದ್ದ ಆಕೆಗೆ ಅನ್ನೋರು. ಕೃಷ್ಣ ಬರ್ತಾನೆ, ಪ್ರಸಾದ ತಗೊಳ್ತಾನೆ, ಹಾಲು ಕುಡಿತಾನೆ ಅನ್ನತಕ್ಕಂಥ ಭಾವನೆ ಇತ್ತು ಆಕೆನಲ್ಲಿ. ನಮ್ಮಲ್ಲೂ ಭಕ್ತಿ ಅಂದರೆ ಮನ್ಮನಾಭವ, ಸದಾಕಾಲವು ಮನಸ್ಸಿನಲ್ಲಿ ನನ್ನ ಚಿಂತನೆ ಮಾಡ್ತೀವಿ. ಏನೆಲ್ಲ ಮಾಡ್ತೀವೋ ಅದೆಲ್ಲ ಪರಮಾತ್ಮನಿಗೋಸ್ಕರವೇ ಅನ್ನತಕ್ಕಂಥ ಭಾವನೆಯಿಂದ ಮಾಡು. ಮನ್ಮನಾಭವ ಮದ್ಭಕ್ತ, ಮದ್ಭಕ್ತ ಭವ ಅಂದರೆ ನನ್ನ ಭಕ್ತನಾಗು. ಭಕ್ತಿ ಅಂದರೆ ಸಾಮಾನ್ಯವಾದಂಥ ಅರ್ಥ ಪ್ರೇಮ ಅಂತ. ಪ್ರೇಮ. ಸೊ ಪ್ರೇಮ ಅಂದರೆ ಏನಪ್ಪ, ಆ ಶಬ್ದ ಈಗ ಸಮಾಜದಲ್ಲಿ ಭಾಳಷ್ಟು ಹೊಲಸಾಗುತ್ತೆ. ನಿಜವಾದಂಥ ಅರ್ಥ ಇಲ್ಲ ಅದಕ್ಕೆ. ಈ ಕಾಲೇಜ್ ಪ್ರೇಮನೇ ಪ್ರೇಮ ಅಂತಾರೆ ಅಲ್ಲ. ಪ್ರೇಮ ಅಂದರೆ ನನ್ನ ಸ್ವಾರ್ಥ ಪಕ್ಕಕ್ಕಿಟ್ಟು ನಾನು ಯಾರು ನನಗೆ ಇಷ್ಟನೋ ಅವರು ನೋಡ್ಕೊಳ್ತೀನಿ, ಅವರು ಸುಖವಾಗಿಟ್ಟಿರ್ತೀನಿ, ಅವ್ರನ್ನ ಆನಂದವಾಗಿಟ್ಟಿರ್ತೀನಿ. ಸದಾಕಾಲ ಅವ್ರ ಚಿಂತನೆ ಇರುತ್ತೆ. ಈ ಲೈಲಾ ಮಜ್ನು ಅಂತ ಹಿಂದಕ್ಕೆ ಇದ್ದರು, ಅವ್ರ ಚರಿತ್ರೆ ಈಗಲೂ ಇದೆ ಅಂತ ಇಟ್ಕೊಳ್ಳಿ. ಆ ಲೈಲಾ ಮಜ್ನು ಯಾವಾಗ ಹುಚ್ಚಿಡ್ದು ಬಿಡ್ತಾಗ ಲೈಲಾ ಲೈಲಾ ಅಂತ ಬೀದಿನೆಲ್ಲ ಕೂತ್ಕೊಂಡು ಹೋಗ್ತಿರ್ತಾನೆ. ಒಂದ್ಸಲ ಯಾವುದೋ ಮಸೀದಿ ಮುಂದುಗಡೆಗೆ ಲೈಲಾ ಲೈಲಾ ಅಂತ ಕೂತ್ಕೊಂಡು ಹೋಗ್ತಿರ್ತಾನೆ. ಆ ಮಸೀದಿಯವರು ಗಲಾಟೆ ಮಾಡ್ತಾರೆ, ನಮಾಜ್ ಮಾಡ್ತಾ ಇದ್ದೀವಿ, ನಮಗೆ ಡಿಸ್ಟರ್ಬ್ ಮಾಡಬೇಡ, ನೀನು ಕೆಡಿಸ್ತೀಯ ನಮ್ಮ ಇದನ್ನ ಅಂತ. ಆಯ್ತಪ್ಪ, ನನ್ನ ತಪ್ಪಾಯಿತು. ಅದು ಒಂದು ಪ್ರಶ್ನೆ ಬರುತ್ತೆ ನನಗೆ, ನೀವೇನು ಸಮಾಧಾನ ಕೊಡ್ತೀರ ಕೊಡಿ. ಏನು ಆ ಲೈಲಾ ಲೈಲಾ ಅನ್ನತಕ್ಕಂಥ ಚಿಂತನೆಯಲ್ಲಿ ಆ ಲೈಲಾ ಮೇಲೆ ನನ್ನ ಮನಸ್ಸಿರೋದ್ರಿಂದ ನಿಮ್ಮ ಮಸೀದಿನೂ ಕಾಣಲಿಲ್ಲ, ನೀವು ನಮಾಜ್ ಮಾಡೋದು ನಂಗೆ ಕೇಳಿಸ್ತಿಲ್ಲ. ಆ ಲೈಲಾ ಬಿಟ್ಟು ನನ್ನ ತಲೆ ಇನ್ನೇನು ಹೋಗಲೇ ಇಲ್ಲ. ಇಂಥ ಭೌತಿಕವಾಗಿರ್ತಕ್ಕಂಥ ಪ್ರೇಮದಲ್ಲೇ ನನ್ನ ಮನಸ್ಸು ಅಷ್ಟೊಂದು ಅದರಲ್ಲಿ ಲೀನವಾಗಿ ಬಿಟ್ಟಿದೆ ಅಂದರೆ, ನೀವು ದೇವ್ರ ಕುರಿತು ಪ್ರಾರ್ಥನೆ ಮಾಡ್ತಿದ್ದೀರಲ್ಲ, ನನ್ನ ಶಬ್ದ ನಿಮ್ಮ ಕಿವಿಗೆ ಆಗಬೇಕು. ನೀವು ದೇವ್ರನ್ನ ಪ್ರಾರ್ಥನೆ ಮಾಡಿ ನನಗೆ ಡಿಸ್ಟರ್ಬ್ ಮಾಡಲಿಲ್ಲ, ಲೈಲಾನೇ ಇದ್ದು ನನ್ನ ತಲೆಗೆ. ನೀವು ಅಷ್ಟೊಂದು ದೇವ್ರಿಗೆ ಭಕ್ತಿ ಇದ್ದರೆ ನಾನು ನೀವು ತೊಂದರೆ ಮಾಡ್ತಿದ್ದೀನಿ, ನನ್ನ ಶಬ್ದ ಲೈಲಾ ಲೈಲಾ ಅನ್ನೋದು ನಿಮ್ಗೆ ಯಾಕೆ ಕೇಳಿಸ್ತು? ಅದೇನರ್ಥ? ಪೂರ್ವ ಮನಸ್ಸಲ್ಲೇ ಇಲ್ಲ. ಲೈಲಾ ಯಾವ ರೀತಿ ಮನಸ್ಸನ್ನಂತ ಕರೀತೋ ಆ ರೀತಿ ಇಲ್ಲ. ಲೈಲಾ ಲೈಲಾ ಅಂತ ಮಜಲು ಮನಸ್ಸಲ್ಲಿ ಯಾವ ರೀತಿ ಇತ್ತೋ ಆ ರೀತಿ ದೇವರು ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಇಲ್ಲ. ಅಂದರೆ ಯಾವುದೇ ನಮ್ಮ ಗಟ್ಟಿ ಬರಬಾರ್ದು. ಆ ಪರಮಾತ್ಮ ಚಿಂತನೆ ಅನ್ನತಕ್ಕಂಥದ್ದು ಇರಬೇಕು. ಆ ಪ್ರೇಮ ಅನ್ನತಕ್ಕಂಥದ್ದು ಸ್ವಾರ್ಥ ಅನ್ನತಕ್ಕ ಪಕ್ಕಕ್ಕೆ ಹೋದರೆ ಆಗ ನಿಜವಾದ ಪ್ರೇಮ ಬರುತ್ತೆ. ಎಲ್ಲಿ ಸ್ವಾರ್ಥ ಅನ್ನತಕ್ಕ ಇರುತ್ತೋ ಅಲ್ಲಿ ಪ್ರೇಮ ಬರಲಿಕ್ಕೆ ಸಾಧ್ಯವಿಲ್ಲ. ನಿಸ್ವಾರ್ಥ ಅನ್ನತಕ್ಕಂಥದ್ದಿದ್ದರೆ ಅಲ್ಲಿ ಮಾತ್ರ ಪ್ರೇಮ ಬರಲಿಕ್ಕೆ ಸಾಧ್ಯ. ಅದೇ ರೀತಿ ಪರಮಾತ್ಮ ನಮಗೆ ಬೇಕು. ಯಾಕೆ ಬೇಕು? ಪರಮಾತ್ಮ ಅಂದರೆ ನನಗೆ ಇಷ್ಟ ಬೇಕು ಅಷ್ಟೇ. ಅಲ್ಲಪ್ಪ, ಆರು ಬದುಕಿದ್ರು ನೀನು, ಆರು ಬದುಕಿದ್ರು ಅಲ್ಲಿ ನಿನ್ನ ನಂಬಿ ತೋರು ಈ ಜಗದೊಳಗೆ ನಾನೊಬ್ಬರು ಕಾಣೆ ಅಂತಾರೆ. ಅಂಥವ್ನು ಯಾಕೆ ನಂಬ್ಕೊಳ್ತೀಯ ನೀನಂದರೆ ನಂಗೆ ಬೇಕು ಅಷ್ಟೇ. ಸೊ ಆ ರೀತಿ ಯಾರಿಗೆ ಯಾವ ಪ್ರತಿಫಲ ನಿರೀಕ್ಷೆ ಇಲ್ಲದ ಪರಮಾತ್ಮನೇ ಬೇಕು ಅನಿಸುತ್ತೋ ಅದನ್ನು ಭಕ್ತಿ ಅಂತಾರೆ. ಅಂಥ ಒಂದು ಭಕ್ತನಾಗೂ ಮದ್ಭಕ್ತೋಭವ ಮದ್ಭಜನೋಭವ. ನನ್ನನ್ನೇ ಭಜನೆ ಮಾಡ್ತಿರೋದ್ರೆ ನನ್ನ ಚಿಂತನೆಯಲ್ಲಿ ಯಾವಾಗ ಸದಾಕಾಲ ಪರಮಾತ್ಮ ಚಿಂತನೆಯಲ್ಲೇ ಇರು. ಮಧ್ಯಾಜನ ಶೀಲೋಭವ. ನಾನು ಏನು ಕರ್ಮಗಳು ಮಾಡಿದ್ರು, ಈ ಆಜಿ ಅಂದರೆ ಯಜ್ಞಗಳು, ಆದರೆ ಒಂದು ಲೌಕಿಕ ಕರ್ಮಾದರೂ ಮಾಡಿ, ಶಾಸ್ತ್ರೀಯ ಕರ್ಮಾದರೂ ಮಾಡಿ, ನನಗೋಸ್ಕರವೇ ಮಾಡು, ನನಗೋಸ್ಕರವೇ ಮಾಡು. ಮಧ್ಯಜನೋಭವ ಮಾಂ ನಮಸ್ಕರು. ನಮಸ್ಕಾರ
ಮಾವೈವ ಕುರು, ನನಗೆ ನಮಸ್ಕಾರ ಮಾಡು. ಈ ನಮಸ್ಕಾರ ಅನ್ನತಕ್ಕಂಥದ್ದು ಭಾಳಷ್ಟು ಅರ್ಥಗರ್ಭಿತವಾಗಿದೆ. ಆದರೆ ನಾವು ಬರ್ತಾ ಅದನ್ನು ಏನೋ ಮಾಡ್ಕೊಂಬಿಟ್ಟಿದ್ವಿ. ಈಗ ಅನ್ನೋದು ಹೋಗ್ತಿಲ್ಲ. ಇವರು ವಾಜಪೇಯಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗಲೂ ಹೀಗೆ ನಮಸ್ಕಾರ ಮಾಡೋದು. ಇವರು ಮೋದಿಗೆ ಆ ಥರ ಮಾಡ್ತಾರೆ ಗೊತ್ತಿಲ್ಲ, ಎಲ್ಲೋ ಅಷ್ಟಾಗಿ ಕಾಣಲಿಲ್ಲ ಒಂದು. ಮತ್ತು ಈ ಮೋದಿ ಭಗವದ್ಗೀತೆ ಕೊಡ್ತಿದ್ರು ಫಾರಿನ್ ಕಂಟ್ರಿಗೆ ಹೋದರು. ಏನೋ ಸುಷ್ಮಾ ಸ್ವರಾಜ್ ಏನೋ ಗಲಾಟೆ ಮಾಡಿದ್ರು. ಗಲಾಟೆ ಅಂದರೆ ನ್ಯಾಷನಲ್ ಗ್ರಂಥ ಅಂತ ಡಿಕ್ಲೇರ್ ಮಾಡಿ ಅಂದರು. ಅದಕ್ಕೇನೋ ಗಲಾಟೆ ಹತ್ಕೊಳ್ತೀವಿ. ಇವಾಗ ಫಾರಿನ್ ಕಂಟ್ರಿಗೆ ಹೋದರೆ ಭಗವದ್ಗೀತೆ ಕೊಡೋಲ್ಲ, ಇವಾಗ ನಿಲ್ಲಿಸ್ಬಿಟ್ರು. ಇರಲಿ, ವಾಜಪೇಯಿ ಹೀಗೆ ನಮಸ್ಕಾರ ಮಾಡೋದು. ಯಾಕಪ್ಪ, ಏನು ಅರ್ಥ ಅಂದರೆ ನಾವೆಲ್ಲ ಒಂದೇ, ಭೇದ ಅನ್ನತಕ್ಕಂಥದ್ದು ಇಲ್ಲ ಅಂತ ಒಂದು ಅರ್ಥ ಮಾಡ್ತಾರೆ. ಇನ್ನೊಂದು ನಾಮಮಃ, ನಾನು ನನ್ನದು ಅನ್ನತಕ್ಕಂಥ ಸಂಪೂರ್ಣ ಸಮರ್ಪಣೆ ಮಾಡತಕ್ಕಂಥ ಒಂದು ಸಂಕೇತ ಅದು ನಮಸ್ಕಾರ ಅನ್ನೋದು. ಮತ್ತು ನಮಸ್ಕಾರ ಮಾಡಬೇಕು, ದೀರ್ಘದಂಡ ನಮಸ್ಕಾರ ಮಾಡಬೇಕು ಅಂತಾರೆ. ಹೆಣ್ಮಕ್ಳು ದೀರ್ಘದಂಡ ನಮಸ್ಕಾರ ಮಾಡಬಾರ್ದು, ಗಂಡಸರು ದೀರ್ಘದಂಡ ನಮಸ್ಕಾರ ಮಾಡಬೇಕು ಅಂತಾರೆ. ಆ ದೀರ್ಘದಂಡ ನಮಸ್ಕಾರ ಮಾಡೋದು ಏನಪ್ಪ ಅಂದರೆ ತಲೆ, ಭುಜ, ಕಾಲು, ಇಡೀ ಶರೀರ ಎಲ್ಲ ಸಮರ್ಪಣೆ ಆಗಬೇಕು. ಅದ್ರ ಜೊತೆಗೆ ಅಹಂಕಾರನೂ ಸಮರ್ಪಿತವಾಗಬೇಕು. ಅಹಂಕಾರನು ಸಮರ್ಪಣೆ ಆದರೆ ಆಗ ನಮಸ್ಕಾರ ಆಗುತ್ತೆ. ಇವಾಗ ಪಾದ ಪೂಜೆ ಮಾಡ್ತಾರೆ. ಒಂದು ರೀತಿ ನೋಡಿದ್ರೆ ಯಾರು ಪಾದ ಪೂಜೆ ಮಾಡಿಸ್ಕೊಳ್ತಾರೋ ಅವ್ರಿಗೆ ಪ್ರಯೋಜನ ಇಲ್ಲ. ಯಾಕೆಂದರೆ ಒಂದು ವೇಳೆ ಈ ಥರ ಭಾವನೆ ಬಂತು ಅಂತ ಇಟ್ಕೊಳ್ಳಿ, ನಂಗೆ ಪಾದ ಪೂಜೆ ಮಾಡ್ತಾರೆ, ನಾನು ದೊಡ್ಡ ಗುರು ಅಂದರೆ ಹೋಯ್ತು, ಮಾರ್ಗಭ್ರಷ್ಟನಾದ, ಅಹಂಕಾರ ಮತ್ತೆ ಗಟ್ಟಿ ಆಯಿತು, ಪ್ರಯೋಜನ ಇಲ್ಲ. ಹೌದಾ? ಮತ್ತು ಯಾಕೆ ಇಟ್ಟಿದ್ದಾರೆ ಪಾದ ಪೂಜೆ ಅನ್ನೋದನ್ನು ಅಂದರೆ ಯಾರು ಪಾದ ಪೂಜೆ ಮಾಡ್ತಾರೋ ಅವ್ರ ಅಹಂಕಾರ ಅಲ್ಲಿ ಸಮರ್ಪಣೆ ಆಗುತ್ತೆ. ಸಮರ್ಪಣೆ ಆದರೆ ಅದು ನಮಗೆ ಫಲ ಕೊಡುತ್ತೆ, ಉನ್ನತವಾದಂಥ ಫಲ. ಅಷ್ಟೇ ಅಲ್ಲ, ಈಗ ಈ ಸ್ವಾಮಿಗಳು ಓಡಾಡ್ಕೊಂಡಿರ್ತಾರೆ, ಅದರಲ್ಲಿ ಬ್ರಹ್ಮವಿದ್ಯೆ ಅನ್ನತಕ್ಕಂಥ ಶ್ರೇಷ್ಠವಾದಂಥ ದಾನ ಅಂತಾರೆ. ಅದೊಂದು ಪುಣ್ಯ ಕಾರ್ಯ. ಆ ಪುಣ್ಯ ಯಾರು ಪ್ರವಚನ ಮಾಡ್ಕೊಂಡು ತಿರುಗ್ತಿರ್ತಾರೋ ಅವ್ರಿಗೇನು ಅನುಕೂಲ ಆಗಲ್ಲ ಆ ಪುಣ್ಯದಿಂದ. ಯಾಕೆಂದರೆ ಯಾರು ನಿಮ್ಮಂಥವ್ರು ಒಂದಷ್ಟು ಅನ್ನ ಕೊಡ್ತಾರೆ, ಮುಗಿದೋಗುತ್ತೆ, ಎಲ್ಲೋ ಒಂದು ಜಾಗ ಕೊಡ್ತಾರೆ, ಮುಗಿದೋಗುತ್ತೆ. ಇನ್ನು ಆ ಪುಣ್ಯ ಏನಾಗಬೇಕು? ಯಾರು ಭಕ್ತಿ ಶ್ರದ್ಧೆಯನ್ನು ಪಾದ ಪೂಜೆ ಮಾಡ್ತಾರೋ ಅವ್ರಿಗೆ ಹೋಗುತ್ತೆ ಅಂತ. ಹೌದಾ? ಆದರೆ ಇಲ್ಲಿ ನಾವು ನಮಸ್ಕಾರ ಮಾಡಬೇಕಾದ್ರೆ ಅಹಂಕಾರ ಅಂತಕ್ಕಂಥನ್ನ ಸಮರ್ಪಣೆ ಮಾಡಬೇಕು. ಅಹಂಕಾರ ಸಮರ್ಪಣೆ ಆಯಿತು ಅಂದರೆ ನನಗೂ ಪರಮಾತ್ಮಗೂ ಭೇದ ಇಲ್ಲ. ಅದಕ್ಕೋಸ್ಕರವಾಗಿ ನನಗೆ ನಮಸ್ಕಾರ ಮಾಡು. ಇದು ಭಾಳ ಕಷ್ಟ. ಹೇಳೋದು ಸುಲಭ, ಕೇಳೋದು ಸುಲಭ. ಆ ಕಂಚಿ ಆಚಾರ್ಯನ ಅರೆಸ್ಟ್ ಮಾಡಿದಾಗ ಅಂಥವ್ರಿಗೆ ಆಗಿಲ್ಲ. ಕಂಚಿ ಆಚಾರ್ಯನ ಅರೆಸ್ಟ್ ಮಾಡಿದಾಗ ಮೊದಲು ಮಾತು ಏನು ಕೇಳಿದ್ರು? ನಾನು ಅರೆಸ್ಟ್ ಮಾಡ್ತೀನಿ, ಜೈಲಂತ ಹೇಳಿದ್ದೀರಾ ಅಂದರು. ಇವಾಗ ಇವ್ರು ಯಾರನ್ನು ನಂಬ್ಕೊಂಡಿದ್ದಾರೆ? ಹಾಂ, ಮತ್ತು ದೇವ್ರನ್ನ ನಂಬ್ಕೊಂಡಿರೋ. ಮತ್ತು ನಿಜವಾದ ಅವ್ರು ಏನು ಹೇಳಬೇಕಾಗಿತ್ತು? ಶಂಕರ ಭಾಷೆ ಅಧ್ಯಯನ ಮಾಡಿದ್ದಾರೆ. ಏನು ಹೇಳ್ಬೇಕು? ಅರೆಸ್ಟ್ ಮಾಡ್ತೀನಪ್ಪ, ನಡಿ, ಅಲ್ಲೇ ಜೈಲಲ್ಲೇ ಇರ್ತೀನಿ, ನಡಿ, ಜೈಲಲ್ಲೇ ಇರ್ತೀನಿ, ನಡಿ. ಯಾಕೆ ಎಲ್ಲಿದ್ರು ಒಂದೇ, ಜೈಲಲ್ಲಿದ್ರು ಒಂದೇ, ಎಲ್ಲಿದ್ರು ಒಂದೇ, ಇರ್ತೀನಿ, ನಡಿ ಅನ್ಬೇಕಾಗಿತ್ತು. ಬರಲಿಲ್ಲ. ಯಾಕೆಂದರೆ ಒಳಗೆ ಆ ಸಮರ್ಪಿತ ಭಾವನೆ ಇಲ್ಲ. ಆದ ಕಾರಣ ಮನ್ಮನಾಭವ ಮದ್ಭಕ್ತ ಮಧ್ಯಾಜ, ಏನೇನು ಕರ್ಮ ಮಾಡ್ತೀಯೋ ನನಗೋಸ್ಕರ ಮಾಡು, ನನ್ನನ್ನೇ ನಮಸ್ಕಾರ ಮಾಡು ಅಂದರೆ ನನಗೆ ಸಮರ್ಪಣೆಯಾಗು. ತತ್ರಯೇ ವರ್ತಮಾನ. ಈ ರೀತಿ ಇದ್ದರೆ ವಾಸುದೇವೇವ ಸಮರ್ಪಿತ ಸಾಧ್ಯ ಸಾಧನ ಪ್ರಯೋಜನ. ವಾಸುದೇವ ಅಂದರೆ ಎಲ್ಲರಲ್ಲೂ ವಾಸವಾಗಿರ್ತಕ್ಕಂಥ ಆ ಪರಮಾತ್ಮ ಸ್ವರೂಪ, ಕೃಷ್ಣ ಸ್ವರೂಪ, ಈಶ್ವರ ಸ್ವರೂಪಕ್ಕೆ ಸಾಧ್ಯ ಸಾಧನ ಪ್ರಯೋಜನ ಸಮರ್ಪಿತ. ಸಾಧ್ಯ ಸಾಧನ ಸಿದ್ಧ
3 ಶಬ್ದ ಇದೆ. ಇಲ್ಲಿ ಸಾಧ್ಯ ಸಾಧನ ತೊಗೊಂಡಿದ್ದಾರೆ. ಈಗ ಸಾಧ್ಯ ಅಂದರೆ ನೀವು ಮನೆಗಿದ್ರಿ ಅಂತ ಇಟ್ಕೊಳ್ಳಿ, ಬೆಳಿಗ್ಗೆ ಮನೆಗಿದ್ರಿ ಆಶ್ರಮಕ್ಕೆ ಹೋಗಬೇಕು ಅಂದ್ಕೊಂಡ್ರಿ. ಸೊ ಆಶ್ರಮ ಅನ್ನೋದು ಸಾಧ್ಯ, ನಾವು ಹೋಗಿ ತಲುಪಬೇಕಾದ್ದು, ಪ್ರಾಪ್ತಿ ಮಾಡ್ಕೋಬೇಕಾಗಿರೋದು ಸಾಧ್ಯ. ಹೌದಾ? ಯಾವ ರೀತಿಯಪ್ಪ ಆಶ್ರಮಕ್ಕೆ ಹೋಗೋದು? ನಡ್ಕೊಂಡು ಹೋಗೋಣ, ಹೌದಾ? ಆ ಕಾಲು ಅನ್ನತಕ್ಕಂಥದ್ದು ಸಾಧನೆ, ನಡತೆ ಅನ್ನತಕ್ಕಂಥದ್ದು ಸಾಧನೆ. ಸಾಧ್ಯ ಸಾಧ್ಯ ಸಾಧನೆ ಇಲ್ಲಿ ಬಂದು ಸೇರ್ಕೊಂಡ್ಮೇಲೆ ಸಿದ್ಧ. ಹೌದಾ? ಈಗ ನಾವು ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ ಏನೇನು ಮಾಡ್ತಿರ್ತೀವೋ ಆ ಎಲ್ಲ ಕರ್ಮಗಳನ್ನು ಎಲ್ಲ ಸಾಧನೆ ತಗೊಂಡು ಅದರಿಂದ ಏನೇನು ಪ್ರಾಪ್ತಿ ಮಾಡ್ಕೋಬೇಕು ಅಂತ ನಾವು ಅಂದ್ಕೊಳ್ತೀವೋ ಆ ಪ್ರಾಪ್ತಿ ಮಾಡ್ಕೋಬೇಕು ಅನ್ನೋದಕ್ಕೆ ಫಲ ಮತ್ತು ಸಾಧನೆ ಎರಡನ್ನೂ ನನಗೆ ಸಮರ್ಪಣೆ ಮಾಡು. ಅಂದರೆ ಕರ್ತೃತ್ವ ಅನ್ನೋದನ್ನು ಬಿಟ್ಟು ಏನು ಫಲ ಬರುತ್ತೋ ಪರಮಾತ್ಮ ನಿನ್ನ ಪ್ರಸಾದ ಅಂತ ಸಾಧ್ಯ ಸಾಧನ ಅನ್ನತಕ್ಕಂಥ ನನಗೆ ಸಮರ್ಪಣೆ ಮಾಡಿ. ಆ ಥರ ಇದ್ದರೆ ಮಾಮೇವ ಏಷಸಿ ಆಗಮಿಷ್ಯಸಿ, ನನ್ನನ್ನೇ ಸೇರ್ಕೊಳ್ತಿ. ಯಾಕೆಂದರೆ ನಮಗೂ ಪರಮಾತ್ಮಗೂ ಏನಪ್ಪ ಅಡ್ಡಿ? ಎಷ್ಟು ದೂರ? ಸರ್ವಂ ಕಲಿದಂ ಬ್ರಹ್ಮ ಅನ್ನತ್ತೆ ಶ್ರುತಿ ಒಂದು. ಸಮೋಹಂ ಸರ್ವಭೂತೇಶು ಅಲ್ವಾ? ಈಶ್ವರನ ಎಲ್ಲರಲ್ಲೂ ಇದ್ದಾನೆ ಪರಮಾತ್ಮನೇ ಹೇಳ್ದ, ಕೃಷ್ಣ ಪರಮಾತ್ಮ. ಹೌದಾ? ಮತ್ತು ನಮಗೂ ದೇವರಿಗೂ ಮಧ್ಯ ಅಡ್ಡಿ ಏನು? ಯಾವುದು ಅಡ್ಡಿ? ಎಲ್ಲ ನಾನು ದೂರ ಇದ್ದರೆ, ಈಗ ಹೈದ್ರಾಬಾದಲ್ಲಿ NT ರಾಮರಾವ್ ಕಾಲಕ್ಕೆ ಒಂದು ಭಗವಾನ್ ಬುದ್ಧನ ವಿಗ್ರಹ ತಗೊಂಬಂದು ಸ್ಥಾಪನೆ ಮಾಡಬೇಕು ಅಂತ ನೋಡೋದು. ಹೌದಾ? ಸರಿ, ಆ ಸ್ಥಾಪನೆ ಮಾಡೋ ಸಮಯದಲ್ಲಿ ಅದೇನಾಯಿತು? ನೀರಲ್ಲಿ ಬಿದ್ದೋಯ್ತು. ಈಗ ಆ ಸ್ಥಾಪನೆ ಮಾಡೋಕ್ಕೆ ಅವ್ರು ತೊಗೊಂಬಂದಾಗ ಕರೇನಹಳ್ಳಿಯಿಂದ ನಾವು ಭಗವಾನ್ ಬುದ್ಧನ ವಿಗ್ರಹ ನೋಡೋಕ್ಕಾಗಿಲ್ಲ, ಯಾಕೆ ದೂರ ಇದೆ. ಹೌದಾ? ಹೋಗಿ ಅಲ್ಲಿ ಹೈದ್ರಾಬಾದಲ್ಲಿ ಆ ಕೆರೆ ದಂಡೆ ಮೇಲೆ ನಿಂತಿರೋದನ್ನು ಕಾಣೋದಂದರೆ ಇಲ್ಲ, ಯಾಕೆ ನೀರು ಅಡ್ಡ ಇತ್ತು. ಅದೇ ರೀತಿ ದೇವರಿಗೂ ನಮಗೂ ಏನಡ್ಡ? ಎಲ್ಲರಲ್ಲೂ ಇದ್ದಾನೆ ಅಂದಾಗ ಯಾವುದಪ್ಪ ಅಡ್ಡಿ ಅಂದರೆ ಕಬೀರ್ ಹೇಳ್ತಾರೆ, ರಾಮ ನನ್ನ ಜೀವನದಲ್ಲಿ ನೇಯ್ಗೆ ಕೆಲಸ ಬಂತು, ದುಡ್ಡು ಬಂತು, ಹೆಂಡತಿ ಬಂದು, ಮಕ್ಕಳು ಬಂದರು, ಅದು ಆನಂದ ಕಾಣಲಿಲ್ಲ. ರಾಮ ನೀನು ಬಂದು ಆನಂದವಾಗಿರ್ತಿದ್ದೆ, ನೀನು ಬರಬೇಕಾದ್ದು ಇಲ್ಲ, ನೀನು ಇಲ್ಲೇ ಇದ್ದೀಯ. ಆದರೆ ನಿಮಗೊಬ್ಬ ಅಡ್ಡ ಇದ್ದಾನೆ. ಯಾರು? ನಾನು ಅನ್ನತಕ್ಕ ಅಹಂಕಾರ ಅಡ್ಡ ಇದೆ. ಆದ ಕಾರಣ ಆ ಅಹಂಕಾರವನ್ನು ತೆಗೆದುಹಾಕ್ಕೊಂಡ್ರೆ ಆಗ ನಾವು ಪರಮಾತ್ಮನ ಸೇರಿದಾಗೆ. ನಮಗೂ ಪರಮಾತ್ಮಕ್ಕೂ ದೂರ ಏನಪ್ಪ ಅಂದರೆ ಅಹಂಕಾರವೇ ಅಡ್ಡ, ಅಹಂಕಾರವೇ ದೂರ. ಸೊ ಯಾವಾಗ ನಮಸ್ಕಾರ ಮಾಡೋದ್ರಲ್ಲಿ ಸಂಪೂರ್ಣ ಸಮರ್ಪಿತರಾಗ್ಬಿಡ್ತೀವೋ, ಸಮರ್ಪಿತರಾಗೋದಂದ್ರೆ ಅದೇ ಒಂದು ಕತೆ ಬರುತ್ತಲ್ಲ, ಜನಕ ಮಹಾರಾಜ ಎಲ್ಲವೂ ನಿಮಗೆ ಸಮರ್ಪಣೆ ಮಾಡಿಬಿಟ್ಟಿದ್ದೀನಿ ಅಂತನಂತೆ. ಅಂದಾಗೆ ಆದಮೇಲೆ ಕುದುರೆ ಮೇಲೆ ಕೂತ್ಕೋ ಅಂತ ಹೇಳಿದಾಗ ಕಾಲಿಗೆ ಹಾಕೋ ಅಷ್ಟೊತ್ತಿಗೆ ನಿಲ್ಲು ಅಂತಾರಂತೆ ಗುರುಗಳು. ಹಾಗೆ ನಿಂತ್ಬಿಡ್ತಾನೆ, ಅವ್ರ ಪಾಡಿಗೆ ಹೊರಟೋಗ್ತಾರೆ. ಈ ರಾಜ ಕೆಳಗಿಳಿಯೋದಿಲ್ಲ, ಹಾಗೆ ನಿಂತಿಯಾನೆ. ಆನೆ ಮೇಲೂ ಕೂಡಲಿಲ್ಲ, ಮತ್ತೆ ಮುಂದಕ್ಕೂ ಹೋಗಲಿಲ್ಲ, ಹಾಗೆ ಇದ್ದಾನೆ. ಜನಗಳೆಲ್ಲ ಏನೋ ಮಾಡಿಬಿಟ್ರು ಗುರುಗಳು, ಯಾಕೆ ಹೀಗಾಯಿತು ಅಂತ ಮತ್ತೆ ಗುರುಗಳ ಹತ್ರ ಅವ್ರು ಹೇಳಿದ್ರೆ ಬಂದ್ರಂತೆ. ಜನಕ ಇಳಿ ಅಂದರೆ ಅವಾಗ ಇಳಿತಾರಂತೆ. ಯಾಕಪ್ಪ? ನಾನು ಶರೀರ ಸಮೇತ ಸಮರ್ಪಣೆ ಮಾಡಿಬಿಟ್ಟಿದ್ದೀನಿ ಎಂದೆ. ಇನ್ನು ಶರೀರ ನಿಮ್ಮದು, ನೀವು ಯಾವ ರೀತಿ ಹೇಳಿದ್ರೆ ಆ ರೀತಿ ಮಾಡಬೇಕೆ ಹೊರತು ನನಗೆ ಸ್ವತಂತ್ರತೆ ಇಲ್ಲ. ಇನ್ನು ಯಾಕೆ ಸಮರ್ಪಣೆ ಮಾಡಿಬಿಟ್ರೆ ಸ್ವತಂತ್ರತೆ ಎಲ್ಲಿದೆ ಅಂದಾಗ ನಾವು ಸಮರ್ಪಣೆ ಮಾಡೋದ್ರಿಂದ ಜೀವನ ಪರಿಸ್ಥಿತಿ ಏನು ಬರುತ್ತೋ ಅದನ್ನು ಒಪ್ಕೊಂಡು ಜೀವನ ಮಾಡಬೇಕು. ಯಾಕೆ? ಹರಿಚಿತ್ತವೇ ಸತ್ಯ. ಸೊ ಆ ರೀತಿಯಲ್ಲಿ
ನನ್ನನ್ನೇ ಸೇರ್ಕೊಳ್ತೀಯ. ಸತ್ಯಂ ತೇ ತವ ಪ್ರತಿಜಾನೆ ಸತ್ಯಾಂ ಪ್ರತಿಜ್ಞಾಂ ಕರೋಮಿ ಏತಸ್ಮಿನ್ ವಸ್ತು ಇತ್ಯರ್ಥಃ. ನಿನ್ನ ಮುಂದೆ ನಿಜವಾದ ಸತ್ಯವಾಗಲೂ ನಾನು ಪ್ರತಿಜ್ಞೆ ಮಾಡ್ತಾ ಇದ್ದೀನಿ. ಏನಂತ? ಈ ಒಂದು ವಿಚಾರವನ್ನು ಯಾವುದು? ಮನ್ಮನಾಭವ ಮದ್ಭಕ್ತ ಮಧ್ಯಾಜಿ ಮಾಂ ನಮಸ್ಕರು. ಆಗ ನೀನು ನನ್ನನ್ನೇ ಬಂದು ಸೇರಿಕೊಳ್ತೀಯ ಅನ್ನತಕ್ಕಂಥದ್ದನ್ನು ನೀನು ಮುಂದೆ ನಾನು ಪ್ರತಿಜ್ಞೆ ಮಾಡಿ ಹೇಳ್ತಾ ಇದ್ದೀನಿ. ಯಾಕೆ? ಪ್ರಿಯ ಅಸಿಮೆ, ನನಗೆ ನೀನು ಪ್ರಿಯ. ಏವಂ ಭಗವತಃ ಸತ್ಯ ಪ್ರತಿಜ್ಞತ್ವಂ ಬುದ್ಧ್ವಾ. ಈ ರೀತಿ ಭಗವಂತ ಸತ್ಯ ಪ್ರತಿಜ್ಞೆ ಅಂತಕ್ಕಂಥದ್ದು ಮಾಡಿ ಭಗವದ್ಭಕ್ತೇ ಅವಶ್ಯಂಭಾವಿ ಮೋಕ್ಷ ಫಲಂ. ಭಗವದ್ಭಕ್ತರಿಗೆ ಅವಶ್ಯಂಭಾವಿ ಮೋಕ್ಷ ಫಲಂ. ತಪ್ಪಲಿರ ಮೋಕ್ಷ ಫಲ ಅನ್ನತಕ್ಕಂಥದ್ದು ನಿಜವಾದ ಸಿಗುತ್ತೆ. ಮೋಕ್ಷ ಅಂದರೆ ಎಲ್ಲೋ ಸತ್ಮೇಲೆ ಮೋಕ್ಷ ಅಂತ ಹೇಳ್ತಾರಲ್ಲ. ಶಂಕರಾಚಾರ್ಯರು ಜೀವನ್ನೇವ ಈ ಶರೀರದಲ್ಲಿ ಜೀವನ ಮಾಡ್ತಿರ್ಬೇಕಾದ್ರೆ ಮೋಕ್ಷ ಅಂತ ಪಡಿಬೋದು. ಮೋಕ್ಷ ಪಡೆಯೋದು ಏನಪ್ಪ? ಎಲ್ಲೋ ವೈಕುಂಠಕ್ಕೋ ಕೈಲಾಸಕ್ಕೋ ಹೋಗ್ಬೇಕು ಅಲ್ಲ. ಅಹಂಕಾರ ಬಿದ್ದು ಹೋಯ್ತು ಅಂದರೆ ಆನಂದವಾಗಿರ್ತೀವಿ, ಅದೇ ಮೋಕ್ಷ. ಮೋಕ್ಷ ಬ್ರಹ್ಮೋದಾರ್ಯ ಭಗವತ್ ಶರಣೈಕ ಪರಾಯಣೋ ಭವೇತ್. ಅಂದರೆ ಪರಮಾತ್ಮನ ಶರಣ ಅನ್ನತಕ್ಕಂಥ ಒಂದನ್ನೇ ನೀನು ಸಾಧಿಸಲಿಕ್ಕೆ ಪ್ರಯತ್ನ ಮಾಡು, ಆಗ ಜೀವನ ಅಂತಕ್ಕ ಸಾರ್ಥಕವಾಗುತ್ತೆ ಅಂತ ಹೇಳ್ತಾರೆ. ಇದು ನಾವು ಅಹಂಕಾರ ಅನ್ನತಕ್ಕಂಥ ಯಾವುದೇ ಸಮಯದಲ್ಲಿ ಅದು ಎದ್ದು ನಿಲ್ಲಕ್ಕೆ ಅವಕಾಶ ಕೊಡಬಾರ್ದು. ನಮ್ಮಲ್ಲಿ ಕ್ರಿಯೆ ಇರಬೇಕು, ಪ್ರತಿಕ್ರಿಯೆ ಇರಬಾರ್ದು. ಪ್ರತಿಕ್ರಿಯೆ ಇದ್ದರೆ ಅಹಂಕಾರ ಶುರುವಾಗುತ್ತೆ, ಕ್ರಿಯೆ ಇದ್ದರೆ ಅಹಂಕಾರ ಪಕ್ಕಕ್ಕೆ ಹೋಗುತ್ತೆ. ಕ್ರಿಯೆ ಪ್ರತಿಕ್ರಿಯೆಗೇನಪ್ಪ ವ್ಯತ್ಯಾಸ? ಕ್ರಿಯೆ ಪ್ರತಿಕ್ರಿಯೆ ಏನು ವ್ಯತ್ಯಾಸ ಅಂದರೆ ನಾನು ಆಗಲಿ ಭಾಳಷ್ಟು ಹೇಳಿದ್ದೀನಿ. ಈಗ ಥರ ಮಾತಾಡ್ತಿರ್ತೀವಿ, ರಾತ್ರಿ ರೋಜ್ ನಡೀತಾ ಇದೆ ಅಂತ ಇಟ್ಕೊಳ್ಳಿ, ಇಲ್ಲ ಮನೆಗಳಲ್ಲೇ ಸಾಮಾನ್ಯವಾಗಿ ಅಷ್ಟು ಜಾಗೃತಿಯಾಗಿರಲ್ಲ. ನಾವು ಪೂರ್ವದಲ್ಲಿದೆ ಬೆಂಗಳೂರಲ್ಲಿದ್ದಾಗ ಸಂಜೆ ಆಫೀಸಿನ ಮನೆಗೆ ಬಂದ ತಕ್ಷಣ ಒಂದು ಲ್ಯಾಂಪ್ ಇತ್ತು. ಆ ಲ್ಯಾಂಪ್ ಹೊಸ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಬತ್ತಿ ಸಣ್ಣ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ತಿದ್ದೆ, ಒಂದು ಬೆಂಕಿ ಮಣ್ಣಲ್ಲಿ ಇಟ್ಕೊಳ್ತಿದ್ದೆ. ಕರೆಂಟ್ ಹೋದ ತಕ್ಷಣ ಹಚ್ಬಿಡೋದು. ಇದು ಕ್ರಿಯೆ ಇಲ್ಲ, ಅದೇನು ರೆಡಿ ಮಾಡ್ಕೊಳ್ಳಲ್ಲ. ಕರೆಂಟ್ ಹೋದಾಗ ತುರ್ತು ಏನು ಡಿಪಾರ್ಟ್ಮೆಂಟು ಏನು ಕಥೆಯೋ ಯಾವಾಗ ಹೋಗ್ತಿರುತ್ತೆ ಅಂತ ಅವ್ರು ಬೈಯಕ್ಕೆ ಶುರು ಮಾಡೋದು. ಆಮೇಲೆ ಎಲ್ಲಿಟ್ಟಿಯ ಬೆಂಕಿ ಬಟ್ಟಣ ಅಂತಾರೆ ಯಜಮಾನರು. ಅಲ್ಲೇ ಇದೆ ನೋಡ್ರಿ ಆ ಡಬ್ಬದ ಪಕ್ಕದಲ್ಲಿ. ಆ ಡಬ್ಬದಲ್ಲಿ ಕೈ ಇಟ್ಟರು ಅಕ್ಕಿ ಡಬ್ಬ ಕೆಳಗೆ ಬಿತ್ತು. ಇವೆಲ್ಲ ಕ್ರಿಯೆ, ಪ್ರತಿಕ್ರಿಯೆ. ಯಾವಾಗಲೂ ಏನು ಪರಿಸ್ಥಿತಿ ಅಂತ ಯೋಚನೆ ಮಾಡಿ, ಇದರಲ್ಲಿ ನನ್ನ ಪಾತ್ರ ಏನು ಅನ್ನತಕ್ಕ ಯೋಚನೆ ಮಾಡಿ ಏನು ಮಾಡಬೇಕು ಅಷ್ಟು ಮಾತ್ರ ಮಾಡತಕ್ಕಂಥ ಕ್ರಿಯೆ. ಅವ್ರು ಆ ರೀತಿ ಮಾಡಿದ್ರು, ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತೀನಿ ಅನ್ನತಕ್ಕಂಥ ಪ್ರತಿಕ್ರಿಯೆ. ಒಬ್ಬ ಜೈನ್ ಫಿಲಾಸಫರು ನೋಡಿ, ಈ ರೀತಿ ಇರ್ಬೇಕು ನಾವು ಜೀವನದಲ್ಲಿ. ಜೈನ್ ಫಿಲಾಸಫರು ವಾಕಿಂಗ್ ಹೋಗ್ತಿರ್ತಾರೆ. ಒಬ್ಬ ಯಾರೋ ಬಂದು ಕೋಲ್ ತಗೊಂಡು 4 ಹೊಡೆದು ಹೋಗ್ಬಿಡ್ತಾನೆ. ಕೋಲನ್ನು ಬಿಸಾಟ್ ಓಡ್ತಾನೆ. ಇವರೇ ಪಾಪ ಕೋಲು ಯಾಕೆ ಬಿಸಾಟ್ ಹೋಗ್ತೀಯ, ಮತ್ತೆ ನಿನ್ನ ಕೆಲಸಕ್ಕೆ ಬರುತ್ತೆ, ತಗೋ ಕೋಲು ಅಂತ ಕೊಡ್ತಾರೆ. ಈ ಜನ ನಿಂಗೇನೋ ಬುದ್ಧಿ ಇದೆಯಾ, ಅವ್ನು ಕೋಲ್ ತೊಗೊಂಡು ಹೊಡೆದ ಅಂದರೆ ನೀನು ಒಂದು 4 ಬಿಡಬೇಕಾಗಿತ್ತು, ಮತ್ತೆ ನೀನು ಸುದ್ದಿ ಬರೋಲ್ಲ, ಮತ್ತೆ ನೀನು ಕೆಲಸಕ್ಕೆ ಬರುತ್ತೆ ಅಂತ ಕೊಟ್ಟರೆ ತಿರುಗಿ ಹೊಡಿತಾನೆ ಅವನು ಅಂದರೆ. ಅವಾಗ ಅವ್ರು ಹೇಳ್ತಾರೆ, ನೋಡಪ್ಪ ಈ ಮರದ ಕೆಳಗೆ ಹೋಗ್ತಿರ್ತೀನಿ ನಾನು, ಕೊಂಬೆ ಮುರಿದು ನನ್ನ ತಲೆ ಮೇಲೆ ಬೀಳುತ್ತೆ, ಅವಾಗ ನಾನು ಏನು ಮಾಡ್ಬೇಕು ಹೇಳು? ಏನು ಮಾಡ್ತೀವಿ? ಇಲ್ಲಿ ಬಂದಿದ್ದೆ ತಪ್ಪು ಅಂದ್ಕೊಂಡು ಸುಮ್ಮನೆ ಹೋಗ್ತೀವಲ್ಲ. ಇದು ಅಷ್ಟೇ ಹೇಳ್ತಾರೆ. ಕೊಂಬೆಗೆ ನಾವೇನು ಹೇಳೋಕ್ಕಾಗಲ್ಲ, ಕೊಂಬೆಗೆ ಏನು ಹೇಳೋಕ್ಕಾಗಲ್ಲ. ಅಲ್ಲಿ ಮನುಷ್ಯ ಹೌದಾ, ಮನುಷ್ಯಗೆ ಹೇಳ್ಬೋದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ನಾವಿವನು ಮನುಷ್ಯ, ವಯಸ್ಸಾಗಿದೆ,
ಇಷ್ಟು ಮಾತ್ರ ಬುದ್ಧಿ ಇಲ್ವಾ ಅಂತ ನಾವು ಅಂದ್ಕೊಳ್ತೀವಿ. ಅದು ನಮ್ಮ ತಪ್ಪು. ಯಾಕೆಂದರೆ ಅವನ ಕೊಂಬೆ ಮಾಡೋ ಕೆಲಸ ಮಾಡಿಯಾನೆ ಅಂದರೆ ಅವನ ಕೊಂಬೆ ಥರನೇ ಇದ್ದಾನೆ. ಇನ್ನು ಅವನಿಗೆ ಇಷ್ಟು ಮಾತ್ರ ಬುದ್ಧಿ ಬೇಡವಾ ಅಂದರೆ ಯಾರು ತಪ್ಪು? ಅವನ ಬುದ್ಧಿನ ಅರ್ಥ ಮಾಡ್ಕೋಬೇಕು. ಸಂಸ್ಕಾರನೇ ಇಲ್ಲಿರ್ತಕ್ಕಂಥವ್ರಿಗೆ ಅವ್ರ ಸಂಸ್ಕಾರದಿಂದ ಜೀವನ ಮಾಡಬೇಕು, ಸಂಸ್ಕಾರದಿಂದ ಕೆಲಸ ಮಾಡಬೇಕು ಅಂತ ನಾವೇ. ಅಂದರೆ ಯಾರು ತಪ್ಪಿಲ್ಲಿ? ನಮ್ಮದೇ ತಪ್ಪು, ನಮ್ಮ ನಿರೀಕ್ಷಣೆ ತಪ್ಪು. ಅದಕ್ಕೋಸ್ಕರ ಯಾರ ಹತ್ರ ವ್ಯವಹಾರ ಮಾಡ್ತಾ ಇದ್ದೀವಿ ಏನು ಅಂದರೆ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು, ಕ್ರಿಯೆ ಮಾತ್ರ ಮಾಡಬೇಕು ಹೊರತು ಪ್ರತಿಕ್ರಿಯೆ ಮಾಡಲಿಕ್ಕೆ ಹೋಗಬಾರ್ದು. ಇನ್ನೊಂದು ಕೇಳಿ, ಯಾವ ರೀತಿ ವ್ಯವಹಾರ ನಡೆಯುತ್ತೆ ಅಂತ. ಗಂಡ ಹೆಂಡತಿ ಇಬ್ಬರು ಟ್ರೈನಲ್ಲಿ ಹೋಗ್ತಿರ್ತಾರಂತೆ. ಆಕೆ ಬಾಯಾರಿಕೆ ಆಗುತ್ತೆ. ಅಲ್ಲ, ಏನು ಹೇಳ್ತೀನಿ, ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು, ಎದುರುಗಡೆ ಇರತಕ್ಕಂಥ ಅರ್ಥ ಮಾಡ್ಕೋಬೇಕು, ಮಾಡಿ ಯಾವ ಕ್ರಿಯೆ ಮಾಡಬೇಕು ಅಷ್ಟು ಮಾತ್ರ ಮಾಡಬೇಕು. ಏನು ಅರ್ಥ ಮಾಡ್ಕೊಂಡಿದ್ರೆ ಅಹಂಕಾರದಿಂದ ನಾವು ಪ್ರತಿಕ್ರಿಯೆ ಮಾಡೋಕ್ಕೆ ಹೋದರೆ ವ್ಯವಹಾರ ಸರಿ ಹೋಗಲ್ಲ, ಅಹಂಕಾರ ಗಟ್ಟಿಯಾಗುತ್ತೆ. ಹೌದಾ? ಗಂಡ ಹೆಂಡತಿ ಇಬ್ಬರು ಟ್ರೈನಲ್ಲಿ ಹೋಗ್ತಿರ್ತಾರೆ. ಆಕೆಗೆ ಬಾಯಾರಿಕೆ ಆಗುತ್ತೆ, ನೀರು ಕುಡಿಬೇಕು ಅಂತಾಳೆ. ನೋಡಿದ್ರೆ ಫ್ಲಾಸ್ಕಲ್ಲಿ ನೀರಿಲ್ಲ, ಖಾಲಿ ಫ್ಲಾಸ್ಕು, ಬಾಟಲ್ ನೀರಿಲ್ಲ. ಸರಿ, ಈಗಿನ ಕಾಲಕ್ಕಾದ್ರೆ ಮಾರ್ತಿರ್ತಾರೆ ಟ್ರೈನಲ್ಲಿ, ಬರಲಿ ತಾಳು ತಗೊಳ್ಳೋಣ ಅನ್ಬೋದು. ಇಷ್ಟಕ್ಕೆ ಮುಂಚೆ ಆ ಥರ ಟ್ರೈನಲ್ಲಿ ಮಾರೋದಿರಲಿಲ್ಲ. ಯಾಕಂದರೆ ಸ್ಟೇಷನ್ಗಳಲ್ಲಿ ಬಿಸಿಲು ಕಾಲ ಮತ್ತು ಬೇರೆ ಕಾಲದಲ್ಲಿ ಕೂಡ ಸ್ಟೇಷನಲ್ಲಿ ಯಾರನ್ನ ಬಂದು ಫ್ರೀ ನೀರು ಸಪ್ಲೈ ಮಾಡೋರು, ಕೊಂಡ್ಕೊಂಡು ಕುಡಿಬೇಕು ಅನ್ನೋದು ಇರಲಿಲ್ಲ. ಅಂಥ ಸಮಯದಲ್ಲಿ ನೀರು ಕುಡಿಬೇಕು ಅಂತೇಳಿ ನಮ್ಮ ಬಾಟಲ್ ಇಲ್ಲ, ನೆಕ್ಸ್ಟ್ ಸ್ಟೇಷನ್ ಬರಲಿ ತೆಕ್ಕೊಡ್ತೀನಿ, ತಂದು ಕೊಡ್ತೀನಿ ಅಂತ ಯಜಮಾನರು. ಪ್ರಾಣ ಹೋಗ್ತಾ ಇದ್ದಾರೆ ಅಂದರೆ ನೆಕ್ಸ್ಟ್ ಸ್ಟೇಷನ್ಗೆ ನನ್ನ ಹೆಣ ಹೊತ್ತಾಕಕ್ಕೆ ರೆಡಿ ಮಾಡ್ಕೊಳ್ಳಿ. ನಿಮ್ಗೇನು ಹೇಳೋದು ಅರ್ಥ ಆಗೋಲ್ಲ. ಪ್ರಾಣ ಹೋಗ್ತಾ ಇದೆ, ನೆಕ್ಸ್ಟ್ ಸ್ಟೇಷನ್ ಅಂತೀರ. ಅಲ್ಲ, ಬಾಟ್ಲಲ್ಲಿ ನೀರಿಲ್ಲ, ಇವಾಗ ನಾನೇನು ಮಾಡಲಿ ಹೇಳು? ನನ್ನೇ ಕೇಳಿ, ನಿಮ್ಮ ಬುದ್ಧಿಗೆ ನಾನು ಹೊಡೆದು ತಾನೆ ನಾನೇ ಹೇಳಬೇಕು. ಏನಪ್ಪ ಮಾಡೋದು ಇವಾಗ ಅಂದ್ಬಿಟ್ಟು ಬೇರೆಯವ್ರಿಗೆ ಕೇಳ್ತಾರೆ. ಓಹೋ, ಈ ಥರ ಆದರೂ ಮಾಡೋಣ ಅಂತ ಬೇರೆಯವ್ರಿಗೆ ಕೇಳ್ತಾರೆ. ನೀರಿದ್ರೆ ಕೊಡಿ, ನಮ್ಮ ಶ್ರೀಮತಿಯವ್ರ ಪ್ರಾಣ ಹೋಗ್ತಿದೆ ಅಂತ. ಇವರಿಬ್ಬರು ಗಲಾಟೆ ನೋಡಿದ್ರು, ಮತ್ತೆ ನಮ್ಮ ಶ್ರೀಮತಿಯವ್ರ ಪ್ರಾಣ ಹೋದ್ರೆ ಅಂದ್ಬಿಟ್ಟು ಯಾರು ನೀರು ಕೊಡಲಿಲ್ಲ. ಇಲ್ಲ ನಮ್ಮ ಹತ್ರ ನೀರಿಲ್ಲ ಅಂದರು. ನೋಡು, ಈ ಟ್ರೈನು ಈ ಸದ್ಯಕ್ಕೆ ನಿಲ್ಲಲ್ಲ, ಎಕ್ಸ್ಪ್ರೆಸ್, ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಆ ದೊಡ್ಡ ಸ್ಟೇಷನ್ ಬಂದರೆ ನಿಲ್ಲೋದು. ಇವ್ರು ಯಾರು ನೀರು ಕೊಡಲ್ಲ ಅಂತಾರೆ. ಇವಾಗ ನೀನೇನು ಮಾಡಲಿ? ನಾನು ಹೇಳಿದ್ದೆಲ್ಲ, ನಾನು ಏನಾವತ್ತಾಕ ರೆಡಿ ಮಾಡಿ ಅಂತ ಮಾಡ್ಕೊಳ್ಳಿ ಅಂದು ಹೀಗೆ ಗಲಾಟೆ ನಡೀತು. ಅಷ್ಟರೊಳಗಾಗಿ ಟ್ರೈನ್ ಬಂತು, ಸ್ಟೇಷನ್ ಬಂತು, ನಿಲ್ತು. ಸದ್ಯ ಹೋಗಿ ತಗೊಂಬಂದು ಕೊಟ್ಟರು, ನೀರು ಕುಡಿದು. ಇವಾಗ ನಾವು ಸುಮ್ಮನೆ ಇರಬೇಕು ಬೇಡ. ಸದ್ಯ ಈ ಸ್ಟೇಷನ್ ಬಂತು, ಪ್ರಾಣ ಉಳಿಯಿತು. ನಿಮ್ಗೆ ಎಷ್ಟು ಹೇಳಿದ್ರು ಅರ್ಥ ಆಗುತ್ತೆ. ಈ ರೀತಿ ವ್ಯವಹಾರ ಮಾಡೋದಕ್ಕೆ ಅಹಂಕಾರ ಗಟ್ಟಿಯಾಗುತ್ತೆ. ಅನಾವಶ್ಯಕವಾದ ವ್ಯವಹಾರಗಳು ಯೋಚನೆ ಮಾಡಬೇಕು. ಏನು ಮಾತ್ರ ಮಾಡಬೇಕು ಅಷ್ಟು ಮಾತ್ರ ಮಾಡಬೇಕು. ಒಂದರಲ್ಲಿ ಏನು ಮಾಡೋಕ್ಕಾಗಲಿಲ್ಲ. ತಸ್ಮಾನ ಪರಿಹಾರ ಯಾರುತ್ತೆ ನತ್ತೊಂದು ಸ್ವಚ್ಛ. ಯಾವುದಕ್ಕೆ ಪರಿಹಾರನೇ ಇಲ್ವೋ ಇನ್ನು ಅದಕ್ಕೆ ನಾವು ಮಾಡಿ ಅಂತ ಸುಮ್ಮನೆ ಬಿಡೋದೇ ಒಳ್ಳೆಯದು. ಸೊ ಈ ರೀತಿಯಲ್ಲಿ ಪರಮಾತ್ಮ ಚಿಂತನೆಯಲ್ಲೇ ಸದಾಕಾಲ ಮನಸ್ಸಿರಬೇಕು. ಏನು ಮಾಡಿದ್ರೂ ಪರಮಾತ್ಮ ಚಿಂತನೆ ಅನ್ನತಕ್ಕಂಥದ್ದು ಮೂಲಭೂತವಾಗಿ ಇದ್ದೇ ಇರಬೇಕು. ಆ ರೀತಿ ಇದ್ದರೆ ಆಗ ಅವಶ್ಯವಾಗಿ ಮೋಕ್ಷ ಫಲ, ನಿಜವಾದ ಮೋಕ್ಷ ಫಲ ಅನ್ನತಕ್ಕಂಥದ್ದು ಸಿಗುತ್ತೆ ಅಂತಾರೆ. ಈ ರೀತಿಯಲ್ಲಿ ಭಗವಂತನು ಸತ್ಯವಾಗಿ ಹೇಳುತ್ತಿರುತ್ತಾನೆಂದು ಅರಿತುಕೊಂಡು ಭಗವದ್ಭಕ್ತಿಗೆ ಮೋಕ್ಷಗಳು ಅವಶ್ಯವಾಗಿ ತಿಳಿಯುವುದೆಂದು ಪರಮಾತ್ಮ ಭಕ್ತರಿಗೆ ಮೋಕ್ಷ ಅನ್ನತಕ್ಕಂಥದ್ದು ಆದೇ ಆಗುತ್ತೆ. ನಿಶ್ಚಯಿಸಿ ಭಗವಂತನನ್ನು ಶರಣ ಹೋಗುವುದರಲ್ಲಿಯೇ ತತ್ಪರರಾಗಿರಬೇಕು. ಪರಮಾತ್ಮ ಶರಣ ಹೋಗತಕ್ಕಂಥದ್ದು ಅದೊಂದರಲ್ಲೇ ನಮ್ಮ ಇಡೀ ಜೀವನ ಎಲ್ಲ ಅದಕ್ಕೆ ಕರ್ಕೊಂಡು ಹೋಗ್ಬೇಕು ನಮ್ಮನ್ನು. ಸೊ ಆ ರೀತಿ ವ್ಯವಸ್ಥೆ ಅನ್ನತಕ್ಕಂಥ ಮಾಡ್ಕೋಬೇಕು ಅನ್ನತಕ್ಕಂಥದ್ದು ಶ್ಲೋಕದ ಒಂದು ಅಭಿಪ್ರಾಯ. ಮುಂದಿನ ಒಂದು ಶ್ಲೋಕ ನೋಡಿ, 66ನೇ ಶ್ಲೋಕ. ಶ್ರೀ ಭಗವಾನುವಾಚ ಸರ್ವಧರ್ಮಾನ್
ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಈ ಶ್ಲೋಕವನ್ನು ನಾಳೆ ದಿವಸ ನಾವು ಚಿಂತನೆ ತಗೊಳ್ಳೋಣ. ಓಂ ಪೂರ್ಣಮದ ಪೂರ್ಣಮಿದ ಪೂರ್ಣಾತ್ ಪೂರ್ಣಮುದಚ್ಯತೆ